ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಳ್ಳಿಗಾಡಿನಿಂದ ಬಂದ ಇವರು ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿದ ದೇಸಿ ಕವಿ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರು. ನಾನು ಅಪ್ಪಟ ದೇಸಿ ಸಂಸ್ಕೃತಿ ವ್ಯಕ್ತಿ. ಆ ದೇಸಿ ಸೊಗಡು ನನ್ನಲ್ಲಿದ್ದೇ ಇದೆ. ಅವ್ರನ್ನ ನನ್ನ ತಂದೆಯಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಅಂತ ಅನಿಸುತ್ತೆ ಸರ್. ಸಾಹಿತ್ಯದ ಒಂದು ಒಡನಾಟವನ್ನು ಬೆಳೆಸ್ಕೊಂಡಿದ್ದೀನಿ. ದೊಡ್ಡರಂಗೇಗೌಡರು ಕವಿ ಹೇಗೋ ಹಾಗೆ ಒಬ್ಬ ಉತ್ಕೃಷ್ಟ ವಿಶ್ವಮಾನವ. ನಾನು ಮುಂದೆ ದೊಡ್ಡ ಕವಿ ಆಗೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಬೇಂದ್ರೆಯವರ ದೇಸಿ ಪ್ರಭಾವ. ಜೊತೆಯಾಗಿ ನಾವೊಂದು ಅಲೆದ ಜಾಗಗಳೆಷ್ಟು. ನಮಸ್ಕಾರ ಭಾರ್ಗವ ಅವರಿಗೆ. ಈ ಕುರ್ಚಿ ಮೇಲೆ ಕೂತ್ಕೊಳ್ಳಕ್ಕೆ ಅರ್ಹತೆ ಇರೋ ವ್ಯಕ್ತಿಯಾಗಿದ್ದಾರೆ ನಮ್ಮ ದೊಡ್ಡರಂಗೇಗೌಡರು. ಭೂಮಿ ತಾಯಾಣೆ ಪುಟ್ಟಣ ಕಣಗಾಲು ನನ್ನ ಅಭಿಮಾನಿ ಆಗ್ಬಿಟ್ರು. ರಸಿಕರ್ರಿ ನೀವು. ಪುಟ್ಟಣ ಕಣಗಾಲು ಹೇಳಿದ್ದು ನೇಸರು ನಗುತ್ತಾನೆ. ಈ ಹಾಡನ್ನ ಅದು ಯಾವ ಶುಭ ಗಳಿಗೆನಲ್ಲಿ ಬರೆದ್ನು ಇವತ್ತಿನವರೆಗೂ ಸ್ಟಿಲ್ ಬ್ಯಾಟಿಂಗ್. ಕನ್ನಡ ಸಂಸ್ಕೃತಿ ಗರಿಮೆಯನ್ನ ಗಳಿಸೋದಕ್ಕೆ ನಾವು ಅನನ್ಯತೆಯಿಂದ ಅದಕ್ಕೆ ಪದಾರ್ಪಣೆ ಮಾಡಿ. ಹಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ. This is Nippon Paint Weekend with Ramesh Season 5, co-powered by O'Donnell Air Freshener, special partner Parishrama Neat Academy, GRB Tupa, prayer partner Cycle Pure Agarbattis, steel partner Turbo Steel, LPS TMT Bars, associate sponsor Ibaco, digital streaming partner Z5. ಒಂದು ನಾಡಿನ ಮಹತ್ವ, ಆ ಮಣ್ಣಿನ ಗುಣಗಳ ಬಗ್ಗೆ, ಆ ಇತಿಹಾಸದ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಆ ನಾಡಿನ ಭಾಷೆಯ ಸಾಹಿತ್ಯ ಕ್ಷೇತ್ರ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಶತಮಾನಗಳಿಂದ ಕೂಡ ಸಾವಿರಾರು ಜನ ಮಹಾನ್ ಸಾಹಿತಿಗಳು ತಮ್ಮದೇ ಆದ ಶೈಲಿಯಲ್ಲಿ ತಮ್ಮ ಬರವಣಿಗೆಯ ಮೂಲಕ ಕನ್ನಡ ಸಾಹಿತ್ಯ ಲೋಕವನ್ನ ಮೆರೆಸಿದ್ದಾರೆ. ನಮ್ಮ ಇವತ್ತಿನ ಸಾಧಕರು ಕೂಡ ಅಂತಹ ಮಹನೀಯರ ಸಾಲಿಗೆ ಸೇರ್ತಾರೆ. ಹಳ್ಳಿಗಾಡಿನಂತ ಬಂದ ಇವರು ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿದ ಅಪ್ಪಟ ದೇಸಿ ಪ್ರತಿಭೆ. ಪ್ರೀತಿಯ ಚಪ್ಪಾಳೆಯಿಂದ ಸ್ವಾಗತಿಸಿ ಕನ್ನಡ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ, ದೇಸಿ ಕವಿ ಪದ್ಮಶ್ರೀ ಶ್ರೀಯುತ ಡಾಕ್ಟರ್ ದೊಡ್ಡರಂಗೇಗೌಡರು. ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಬನ್ನಿ. ಇವರು ಡಾಕ್ಟರ್ ದೊಡ್ಡರಂಗೇಗೌಡರು. ಹುಟ್ಟಿದ್ದು ಫೆಬ್ರವರಿ 7, 1946 ಶಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ. ಇವರ ತಾಯಿ ಅಕ್ಕಮ್ಮ, ತಂದೆ ಕೆ ರಂಗೇಗೌಡರು. ಈ ದಂಪತಿಯ 8 ಜನ ಮಕ್ಕಳಲ್ಲಿ ಇವರು ಹಿರಿಯ ಮಗ. ಇವರ ಧರ್ಮಪತ್ನಿ ಶ್ರೀಮತಿ ರಾಜೇಶ್ವರಿ, ಇವರ ಮಗ ಭರತ್, ಮಗಳು ಸ್ಮಿತಾ. 1964ರಲ್ಲಿ ರೈಲ್ವೆ ಮೇಲ್ ಸರ್ವಿಸ್ ನಲ್ಲಿ ವೃತ್ತಿ ಜೀವನ ಆರಂಭಿಸ್ತಾರೆ. 1972ರಲ್ಲಿ ಬೆಂಗಳೂರಿನ SLN ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ, ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಆನಂತರ ಪ್ರಾಂಶುಪಾಲರಾಗಿ 32 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಶ್ರೀಯುತ ದೊಡ್ಡರಂಗೇಗೌಡರು. 6 ವರ್ಷಗಳ ಕಾಲ ಶೇಷಾದ್ರಿಪುರಂ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2012ರಲ್ಲಿ ಕರ್ನಾಟಕ ವಿಧಾನಸಭಾ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯ ಆಸಕ್ತಿ ಬೆಳೆಸಿಕೊಂಡ ಇವರು ಪ್ರಗಾತ, ಕವನ ಸಂಕಲನ, ನವ್ಯ ಕಾವ್ಯ, ಗದ್ಯ ಕೃತಿ,
ವಿಮರ್ಶಾಕೃತಿ, ವೈಚಾರಿಕ, ಸಂಭಾವನಾ ಗ್ರಂಥಗಳು ಸೇರಿದಂತೆ 114 ಕೃತಿಗಳನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ್ದಾರೆ. ಇವರ 5 ಕೃತಿಗಳು ಆಂಗ್ಲ ಭಾಷೆಗೆ ಅನುವಾದಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದೆ. 1977ರಲ್ಲಿ ದೀಪ ಚಿತ್ರದ ಮೂಲಕ ಗೀತ ಸಾಹಿತಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಇವರು 700ಕ್ಕೂ ಹೆಚ್ಚಿನ ಚಿತ್ರಗೀತೆಗಳನ್ನ ರಚಿಸಿದ್ದಾರೆ. 12 ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದಾರೆ. ಸಾಹಿತ್ಯ ಹಾಗೂ ಸಿನಿಮಾ ರಂಗದಲ್ಲಿನ ಇವರ ಅವಿಸ್ಮರಣೀಯ ಸಾಧನೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಜಿ ಕನ್ನಡದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ, ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ 100 ಪ್ರಶಸ್ತಿ ಪುರಸ್ಕಾರಗಳು ಶ್ರೀಯುತ ದೊಡ್ಡರಂಗೇಗೌಡರಿಗೆ ಲಭಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಡಾಕ್ಟರ್ ದೊಡ್ಡರಂಗೇಗೌಡರು. ಸರ್, ನಿಮ್ಮ ಇಡೀ ಜೀವನವನ್ನ ರಿವೈಂಡ್ ಮಾಡಿ ತೋರ್ಸಕ್ಕೆ ಪ್ರಯತ್ನ ಪಡ್ತೀವಿ. ಸಂತೋಷ. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಸರ್, ಒಂದು ಮಾತು ಕೇಳ್ತೀವಿ ನಾವೆಲ್ಲರೂ, ಅಂದ್ರೆ ಯಾರ ಬಾಲ್ಯಗಳ ಕನಸು ಈಡೇರುತ್ತೋ ಅವರೆಲ್ಲ ಬಹಳ ಖುಷಿಯಾಗಿರ್ತಾರೆ, ಅವರೆಲ್ಲ ಬಹಳ ತೃಪ್ತಿಯಿಂದ ಇರ್ತಾರೆ ಅಂತ. ಆ ಬಾಲ್ಯ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ಸುತ್ತೆ ನಿಮಗೆ? ಬಾಲ್ಯವೇ ಚೇತನ, ಬಾಲ್ಯದ ಉತ್ಸಾಹವೇ ಕೇತನ. ನನ್ನ ಬಾಲ್ಯ ನಮ್ಮ ತಂದೆಯ ಪ್ರಭಾವದಿಂದ ಒಳಗಾದದ್ದು. ನಮ್ಮ ತಂದೆ ಕನ್ನಡ ಪಂಡಿತರು, ಜೊತೆಗೆ ಒಳ್ಳೆ ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಬೇಸಿಗೆನಲ್ಲಿ ನಾಟಕ ಹೇಳ್ಕೊಡ್ತಾ ಇದ್ರು. ಅದರಿಂದ ನನ್ನೆಲ್ಲ ಸಕಲ ಏಳಿಗೆಗೆ ನನ್ನ ತಂದೆ ಬಹಳ ಮುಖ್ಯವಾದಂಥ ಕಾರಣ. ಮನೆಯಲ್ಲಿ ಪ್ರೀತಿಯ ಅಪ್ಪ, ಶಾಲೆಯಲ್ಲಿ ಪ್ರೀತಿಯ ಮೇಷ್ಟ್ರು. ಇದು ನಮ್ಮ ತಂದೆಯ ವಿಶೇಷ ಸ್ವಭಾವ. ಆದ್ರಿಂದ ನನ್ನ ಹಳ್ಳಿಯ ಪರಿಸರದಲ್ಲಿ ನಾನು ಬಂದವನು. ನಾನು ಬಾಲ್ಯದ ಗುಟ್ಟಿನ ನೆನಪುಗಳು ನಿಮಗೇನಿದೆ ಹೇಳಿ ಸರ್? ಅಂದ್ರೆ ಕೆಲವು ಫೋಟೋಗ್ರಾಫ್ಸ್ ಇದೆ ನಮ್ಮ ಹತ್ರ. ನಮ್ಮ ತಂದೆ ತಾಯಿ, ನಮ್ಮಮ್ಮ ಸೌಮ್ಯ ಸ್ವಭಾವ, ಮೌನ ಗೌರಿ. ನಮ್ಮ ತಂದೆ ಸ್ವಲ್ಪ ಗಾಂಧಿ ಕಾಲದವರು, ಸರಿ, ಶಿಸ್ತಿನ ಸಿಪಾಯಿ. ಓಕೆ. ಅವ್ರು ಏನಾದ್ರು 7 ಗಂಟೆಗೆ ಶಾಲೆ ಇದ್ರೆ ಬೆಳಿಗ್ಗೆ ಹೊರಟರು ಅಂತಂದ್ರೆ ಅವ್ರ ಮನೆಯಿಂದನ ನಮ್ಮ ಗಡಿಯಾರಗಳನ್ನ ನಾವು ಸರ್ ಮಾಡ್ಕೋಬೇಕಾಗಿತ್ತು. ಓಹೋ, ಅಷ್ಟು ಕರಾರುವಾಗ್ತದೆ. ಅವರು ಟೀಚರ್ ಆಗಿದ್ದಕ್ಕೆ ಒಂದು ಘಟನೆ ಇತ್ತಂತಲ್ಲ, ಬಹಳ ಸ್ವಾರಸ್ಯಕರವಾದ ಅದು HAL ಇದೆಯಲ್ಲ ಇಲ್ಲಿ. ಹೌದು. HAL ಪ್ರಾರಂಭದ ದಿನಗಳಲ್ಲಿ ಅಪ್ರೆಂಟಿಸ್ ಅಂತ ತಗೋತಾ ಇದ್ರು. ಆ ಅಪ್ರೆಂಟಿಸ್ ತಗೊಂಡಾಗ ಇವರು ನಮ್ಮ ತಂದೆನೂ ತಗೊಂಡಿದ್ರು. ಕೆಲಸ ಮಾಡ್ತಾ ಇರುವಾಗ ಮೇಲಿಂದ ಆಸ್ಬೆಸ್ಟಾಸ್ ಶೀಟ್ ತುಂಬಾ ಗಟ್ಟಿಯಾದಂತಹದ್ದು ಕೆಳಗಡೆ ಬೀಳುತ್ತೆ. ಆ ಬಿದ್ದಾಗ ಅವ್ರ ಕಾಲು ಸ್ವಲ್ಪ ಜಖಮ್ ಆಗುತ್ತೆ. ಜಖಮ್ಮಾಗ ಆಸ್ಪತ್ರೆ ಸೇರ್ತಾರೆ. ನಮ್ಮ ತಾತ ಅದನ್ನ ವಿಷಯ ಗೊತ್ತಾದ್ಮೇಲೆ ಅವ್ರಿಗೆ ಆಸ್ಪತ್ರೆ ಇನ್ನು ನೀನು HAL ಬೇಡ, ಬೆಂಗಳೂರು ಸವಾಸನೆ ಬೇಡ ಅಂತ ಕರ್ಕೊಂಡು ಹೋದ್ರು ಅವ್ರನ್ನ. ಅದು ಕರ್ಕೊಂಡೋಗಿದ್ದು ನಮ್ಮಂಥವ್ರಿಗೆ ಅನುಕೂಲ ಆಯ್ತು. ಯಾಕೆಂದ್ರೆ ನಾವೆಲ್ಲ ಹುಟ್ಟಿದ್ವಿ, ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದ್ವಿ. ಆದ್ರಿಂದ ಒಂದು ಯಾವುದೋ ಒಳ್ಳೆ ಒಂದು ಘಟನೆ ಇನ್ನೊಂದು ಘಟನೆಗೆ ಪ್ರೇರಣೆಯನ್ನ ಕೊಡ್ತಾ ಹೋಗುತ್ತೆ. ನೀವು ಹೇಳಿದ್ ಬಹಳ ಚೆನ್ನಾಗಿ. ಅಂದ್ರೆ ಒಂದು ದುರಂತ ಆಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದರಿಂದ ಇನ್ನೊಂದು ಒಳ್ಳೆ ವಿಷಯ ಬೇರೆಲ್ಲೋ ಆಗುತ್ತೆ. ಎಷ್ಟೊಂದ್ಸಲ ಸರ್, ಏನೋ ಒಂದು ದುರಂತ ಆದಾಗ, ಏನೋ ಒಂದು ಕೆಟ್ಟದಾದಾಗ ನಾವು ಬಹಳ ಕುಗ್ಗು ಬಿಡ್ತೀವಿ, ಅದರಿಂದ ಏನೋ ಒಂದು ಒಳ್ಳೇದಾಗೋ ಸಾಧ್ಯತೆಗಳು ಇರುತ್ತಾ? ನಾನು ಹೇಳಿದ ಘಟನೆನೇ ಸಾಕ್ಷಿ. ಅಲ್ಲ, ಎಲ್ಲಾನು ಅಶುಭ ಅಲ್ಲ. ಅಶುಭವನ್ನು ಶುಭವನ್ನು ಮಾಡುವಂತ ಬೇರೊಂದು ದೈವ ಇದೆ. ಆ ದೈವ ನಮ್ಮನ್ನ ಮುನ್ನಡೆಸ್ಕೊಂಡು ಹೋಗುತ್ತೆ. ನೋಡಿ, ಬಹಳ ಚೆನ್ನಾಗಿ ಹೇಳ್ತೀರ ಸರ್. ನಾವು ಅಶುಭ ಅನ್ಕೊಳ್ತೀವಿ, ಅದರಿಂದ ಒಂದು ಒಳ್ಳೆ ವಿಷಯ ಕಾದಿರ್ಬೋದು ಅಂತ. ಸರ್, ಇಲ್ಲೊಂದು ಹಳ್ಳಿಯ ವಿಡಿಯೋ ಇದೆ, ಆ ಹಳ್ಳಿ ಬಗ್ಗೆ ನಮಗೆ ಹೇಳಿ. ಎಷ್ಟು ಸೊಗಸಾಗಿದೆ ಸರ್.
ಸರ್, ಇಲ್ಲಿ ಬಂದಂತ ಹಲವು ಸಾಧಕರು ಈಗ ದೊಡ್ಡ ಸ್ಥಿತಿಯಲ್ಲಿದ್ರು ಕೂಡ ಅವರು ಬಹಳ ಖುಷಿ ಕೊಡೋದು ಅಂದ್ರೆ ಆ ಹಳ್ಳಿಯಲ್ಲ ಎಮ್ಮೆಗಳ ಜೊತೆ ಅವರು ಈಜಾಡಿದ್ದು ಆ ವಿಷಯಗಳು ತುಂಬಾ ನೆನಪಿಸ್ಕೊಳ್ತಾರೆ. ಅಥವಾ ನಿಮ್ಮ ಹಳ್ಳಿಯ ನೆನಪುಗಳು ಹೇಗಿತ್ತು? ಮಧುಗಿರಿಯಿಂದ ಸ್ವಲ್ಪ ದೂರದಲ್ಲಿ 6 ಕಿಲೋಮೀಟರ್ ದೂರದಲ್ಲಿ ನಮ್ಮ ಹಳ್ಳಿ ಇದೆ, ಕುರುಬ್ರಹಳ್ಳಿ ಅಂತ. ಅಲ್ಲಿ ಕುರಿಗಳಾಗ್ಬೋದು, ಎಮ್ಮೆಗಳಾಗ್ಬೋದು, ದನಗಳಾಗ್ಬೋದು, ಇವುಗಳ ಒಡನಾಟದಲ್ಲಿರ್ತಕ್ಕಂಥ ರೈತರಾಗ್ಬೋದು, ಅವರು ಉತ್ಪತ್ತಿ ಮಾಡ್ತಕ್ಕಂಥ ವಸ್ತುಗಳಾಗ್ಬೋದು, ಇದೆಲ್ಲನ ದೇಸಿ ಸಂಸ್ಕೃತಿ. ನಾನು ಅಪ್ಪಟ ದೇಸಿ ಸಂಸ್ಕೃತಿ ವ್ಯಕ್ತಿ ನಾನು. ಯಾಕೆಂದರೆ ನಾನು ಇಷ್ಟೆಲ್ಲ ಬೆಂಗಳೂರಿಗೆ ಬಂದು ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿ ಏನೆಲ್ಲ ರೀತಿಯಲ್ಲಿ ನಾಗರಿಕತೆ ಕಲಿತು ಏನೆಲ್ಲ ಮಾಡಿದರೂ ಕೂಡ ಆ ದೇಸಿ ಸೊಗಡು ನನ್ನಲ್ಲಿದ್ದೇ ಇದೆ. ಈಗಲೂ ಕೂಡ ನಾನು ಪದ್ಯ ಬರೆಯುವಾಗ ನನ್ನ ಮನಸ್ಸು ಹೋಗೋದು ಕುರುಬ್ರಹಳ್ಳಿಗೆ. ಭಾರತ ಅಂದರೆ ಹಳ್ಳಿಗಳ ದೇಶ. ಆ ಹಳ್ಳಿಗಳ ದೇಶದಲ್ಲಿ ನಾವು ಇರ್ತಕ್ಕಂಥದ್ದೇನೆ ಅದೇ ಒಂದು ಸೊಬಗು. ಹಳ್ಳಿಯ ಜೀವನ ಇದೆಯಲ್ಲ, ಅದು ಅಪ್ಪಟ ಜೀವನ, ತೆರೆದಿಟ್ಟ ಪುಸ್ತಕ ಅಂತ ಹೇಳ್ಬೋದು. ಮುಚ್ಚಿಟ್ಟ ಪುಸ್ತಕ ಅಲ್ಲ, ಪಟ್ಟಣ ಮುಚ್ಚಿಟ್ಟದ್ದು, ತೆರೆದಿಟ್ಟ ಪುಸ್ತಕ ಹಳ್ಳಿಯ ಜೀವನ. 8 ಜನ ಮಕ್ಕಳಂತೆ ನಿಮ್ಮ ಫ್ಯಾಮಿಲಿಯಲ್ಲಿ. ಹೌದು, ನೀವೇ ಹಿರಿಯರು. ಅವ್ರ ಜೊತೆ ಕಳೆದಂತ ಬಾಲ್ಯದ ನೆನಪುಗಳು? ನನ್ನ ತಮ್ಮಂದ್ರ ಜೊತೆಯಲ್ಲಿ ನಾನು ಹಳ್ಳದ ದಂಡೆಗೆ ಹೋಗ್ತಾ ಇದ್ದೆ. ಹಳ್ಳದ ದಂಡೆಯಲ್ಲಿ ಆಟ ಆಡ್ತಾ ಇದ್ವಿ. ಆಗ ನೋಡಿ ನಮ್ಮ ಆಟಗಳು ಎಂಥದ್ದು ಅಂದ್ರೆ, ನಮ್ಗೆ ಆಟಕ್ಕೆ ಮರಳಲ್ಲಿ ಕಟ್ಟೆ ಕಟ್ತಾ ಇದ್ವಿ. ಇದು ನನ್ನ ಹೊಲ, ಇದಕ್ಕೆ ನೀರು ಹಾಯಿಸ್ಕೊಳ್ಳೋದು, ಇದು ನಿನ್ನ ಹೊಲ, ಇದು ನೀರು ಹಾಯಿಸ್ಕೊಳ್ಳೋದು. ಅಲ್ಲೂ ಕೂಡ ಬೇರೆ ಇನ್ನೇನೋ ನಾವು ಕಲ್ಪಿಸ್ಕೋತಾ ಇರಲಿಲ್ಲ. ಹಳ್ಳಿಯ ಜೀವನನೇ ಪ್ರತಿರೂಪ ಪಡ್ಕೊಳ್ತಾ ಇತ್ತು. ಅಲ್ಲೇನು ಕಲ್ತಿದ್ವಿ, ರಾತ್ರಿ ಎಲ್ಲ ನೋಡ್ತಾನ ಪಕೋಡ ತಿಂದ್ಕೊಂಡು, ವಡೆ ತಿಂದ್ಕೊಂಡು, ಕಡಲೆಪುರಿ ತಿಂದ್ಕೊಂಡು ಕನ್ನಡ ನೋಡಿರ್ತಾ ಇದ್ವಿ ನಾಟಕ. ಕನ್ನಡ ನಾಡಿನ ಹೆಮ್ಮೆಯ ಪುತ್ರರು ದೊಡ್ಡರಂಗೇಗೌಡ್ರು, ಸಾಹಿತ್ಯ ಸೇವೆಯ ಮಾಡುತ್ತಾ ಇವರು ಸಾಧನೆ ಮಾಡಿಹರು. ಸಾಹಿತ್ಯ ಸೇವೆಯ ಮಾಡುತ್ತಾ ಇವರು ಸಾಧನೆ ಮಾಡಿಹರು. ಸರಳ ಜೀವನ ನಡೆಸುತ್ತಾ ಇವರು ಶ್ರೇಷ್ಠರಾದವರು. ನನ್ನ ತಮ್ಮ, ನನ್ನ ತಂಗಿಯರು. ನಮಸ್ಕಾರ ಸರ್, ಧನ್ಯವಾದಗಳು ಬಂದಿದ್ದು. ಥ್ಯಾಂಕ್ಸ್. ಎಸ್, ಇದೇನೋ ತಂದಿಯಾರು ಸರ್ ನಿಮ್ಮ ತಂಗಿ ಅಂದ್ರು. ಏನಿದು? ಆಹಾ, ನನಗೆ ಇಷ್ಟವಾದದ್ದು ರಾಗಿ ರೊಟ್ಟಿ, ಉಚ್ಚಲ್ ಚಟ್ನಿ ಇತ್ಯಾದಿ ಆದಂಥದ್ದು. ಹಳ್ಳಿಯವರು ನನಗೆ ಭಾಳ ಇಷ್ಟವಾದದ್ದು ಎರಡೆಕಾಯಿ. ಉಪ್ಪಿನಕಾಯಿ. ದೊಡ್ಡರಂಗೇಗೌಡರು ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ, ಸಂತೋಷ, ಸಂಭ್ರಮ. ಆ ಮಧುಗಿರಿ ಹೈಸ್ಕೂಲ್ನಲ್ಲಿ ಓದ್ತಾ ಇರುವಾಗ ಒಂದು ಮಧು ಅಂತೇಳಿ ಒಂದು ಕೈ ಬರಹದ ಹೊತ್ತಿಗೆ, ಇವಾಗೆಲ್ಲ ಪ್ರಿಂಟು ಇರಲಿಲ್ಲ, ಸೈಕ್ಲೋ ಸ್ಟೈಲು ಇರಲಿಲ್ಲ ಅವಾಗ ನಾವೆಲ್ಲ ಓದುವಾಗ. ಆಗಲೇ ಒಂದು ಒಳ್ಳೆಯ ಸೊಗಸಾದಂತಹ ಆ ಲೇಖನವನ್ನು ಬರೆದು ಅವರ ಕನ್ನಡ ಪಂಡಿತರಾದಂಥ ರಾಮಚಂದ್ರ ರಾವ್ ಅನ್ನೋರಿಂದ ಹೊಗಳಿಸ್ಕೊಂಡಿದ್ದು ಅಷ್ಟೇ ಅಲ್ಲ, ನೀನು ಒಬ್ಬ ಪ್ರಸಿದ್ಧವಾದಂಥ ಸಾಹಿತಿ ಆಗ್ತೀಯಾ, ನಿನ್ನಿಂದ ಸಾಹಿತ್ಯ ಕೃಷಿ ಆಗಲಿ, ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ನಿನ್ನಿಂದ ಆಗಲಿ ಅಂತೇಳಿ ಅವರ ಆಶೀರ್ವಾದ. ಇಡೀ ಪ್ರಕೃತಿ, ಅವರಿಗೆ ಪ್ರಕೃತಿನೇ ದೇವರು. ಎಲ್ಲರ ಗದ್ದೆನಲ್ಲಿ ಅವರಲ್ಲಿ ಏನಾದ್ರು ಪದ್ಯಗಳನ್ನು ಹಾಡ್ಕೊಂಡು ಅವ್ರು ನಾಟಿ ಮಾಡ್ತಾ ಇದ್ರೆ ಅದನ್ನು ಕೇಳೋದು ಇವರು. ಅದೇನು ಹೇಗಿದೆ ರಚನೆ, ನಾನು ಯಾವ ರೀತಿ ನಾನು ರಚನೆ ಮಾಡ್ಬೋದು ಅನ್ನೋದು ಅದೇ ಗುಂಗಿನಲ್ಲೇ ಬೆಳೆದು ಇವತ್ತು ಸಾಹಿತ್ಯ ಕೃಷಿ ಮಾಡ್ತಾ ಈ ಎತ್ತರಕ್ಕೆ ಅವ್ರು ಬೆಳೆದಿದ್ದಾರೆ. ಹ್ಯಾಟ್ಸ್ ಆಫ್ ಸೀಟಲ್ಲಿ ಕುಂತಿರ್ತಕ್ಕಂಥದ್ದು ನಮಗೆ ಹೆಮ್ಮೆ. ಥ್ಯಾಂಕ್ ಯು ಸರ್, ಭಾಳ ಒಳ್ಳೆ ಮಾತುಗಳು ಹೇಳಿದ್ರಿ. ಬೇಸಿಗೆ ರಜಾ, ದಸರಾ ರಜಾ ಬಂದಾಗ ಇಡೀ ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೋ ಅದೆಲ್ಲ ನಮ್ಮ ಅಣ್ಣ ಬಂದಾಗ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅತ್ತಿಗೆಯವರೆಲ್ಲ ಬಂದಾಗ ನಮಗೆ ಆ ಇಡೀ ಎಲ್ಲ ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೋ ಅಷ್ಟು ಹಬ್ಬನೂ ಒಟ್ಟಿಗೆ ಬಂದಂಗೆ ಆಗುತ್ತೆ. ಒಂದು ಮಾತು ಸೇರಿಸ್ಬೋದಾದ್ರೆ, ನಾವು ಪ್ರತ್ಯಕ್ಷವಾಗಿ ರಾಮಾಯಣದ ಶ್ರೀರಾಮಚಂದ್ರ ನೋಡಿಲ್ಲ, ಮಹಾಭಾರತದ ಧರ್ಮರಾಯನ್ ನೋಡಿಲ್ಲ, ಹರಿಶ್ಚಂದ್ರನು ನೋಡಿಲ್ಲ. ನಮ್ಮ ಅಣ್ಣನೇ ನಮಗೆ ಶ್ರೀರಾಮಚಂದ್ರ, ನಮ್ಮ ಅಣ್ಣನೇ ಧರ್ಮರಾಯ, ನಮ್ಮ ಅಣ್ಣನೇ ಹರಿಶ್ಚಂದ್ರ. ಭಾಳ ಸಹಜ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಎಸ್ ಸರ್, ನಿಮ್ಮ ಪ್ರಾಥಮಿಕ ಶಿಕ್ಷಣ ಕುರುಬನಹಳ್ಳಿಯಲ್ಲಿ ನಡೆಯುತ್ತೆ. ಹೌದು. ಬಡವನಹಳ್ಳಿಯಲ್ಲಿ ಕೂಡ ಒಂದು ಹಂತದಲ್ಲಾಗತ್ತೆ. 5ನೇ ತರಗತಿಗೆ ಬಡವನಹಳ್ಳಿಯಲ್ಲಿ ಸೇರಿಕೊಂಡೆ. ಅಲ್ಲಿ ನಮ್ಮ ಮೇಷ್ಟ್ರುಗಳೆಲ್ಲ ನನ್ನನ್ನು ಉಬ್ಬಿಸಿ, ನೀನು ಇಂಡಿಪೆಂಡೆನ್ಸ್ ಡೇ ದಿವಸ ಮಾತಾಡು ಅಂತ. ನಾನು ಬಹಳ ಶಿಸ್ತಿನ ಸಿಪಾಯಿ ಥರ ಹೋಗಿ ಫ್ಲಾಗಿಗೆ ನಮಸ್ಕಾರ ಪಡೆದು, 15th of August is our Independence Day. It is a happy day. We see flags on the buildings. ಈ ಥರ ಹೇಳೋ ಮುಖಾಂತರವಾಗಿ ನಾನು ಉಮೇದನ್ನು ತೋರಿಸ್ತಾ ಇದ್ದೆ. ಅವರೆಲ್ಲ ಮೆಚ್ಕೋತಾ ಇದ್ರು. ಆದ್ದರಿಂದ ಬಹುಶಃ ಇನ್ನೊಬ್ಬ ವ್ಯಕ್ತಿ ಬೆಂತಟ್ಟದಾಗ ಮನುಷ್ಯನಿಗೆ ಆಗುವ ಸಂತೋಷ, ಹೌದು, ಪ್ರೇರಣೆ ಇನ್ಯಾರೂ ಕೊಟ್ಟರೂ ಆಗೋದಿಲ್ಲ. ಖಂಡಿತ. ಎಸ್ ಸರ್, ನಿಮ್ಮ ಶಾಲಾ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ.
ದೊಡ್ಡರಂಗೇಗೌಡರು ನಮ್ಮ ಊರಿನ ಮಾಧ್ಯಮಿಕ ಶಾಲೆಗೆ ಸ್ಕೂಲ್ಗೆ 5ನೇ ತರಗತಿಗೆ ಬಂದು ಸೇರ್ತಾ ಇದ್ರು. ಅವ್ರ ತಂದೆಯವರು 3 ಜನ ಮಕ್ಕಳನ್ನ, ದೊಡ್ಡರಂಗೇಗೌಡ, ಅವ್ರ ತಮ್ಮ ನಾಗರಾಜ, ಅವ್ರ ತಮ್ಮ ಪುಟ್ಟಯ್ಯ ಅಂತ 3 ಜನನ್ನ ಸೈಕಲ್ ಮೇಲೆ ಕೂಡಿಸ್ಕೊಂಡು ಬರ್ತಾ ಇದ್ರು. 8ನೇ ತರಗತಿಲಿ ಬಂದಾಗ ನಮ್ಮ ಊರ ಅವ್ರು ಚೆನ್ನಾಗಿ ಓದಬೇಕು ಅಂತ ಹೇಳಿ ರಂಗಶಾಮಯ್ಯನವ್ರ ಜೊತೆಯಲ್ಲಿ ಓದ್ಸಕ್ಕೋಸ್ಕರ ಅವ್ರನ್ನ ನಮ್ಮೂರಲ್ಲೇನೆ ರಾತ್ರಿ ಹೊತ್ತು ಮಲಿಕೊಳ್ಳುವಂತಹ ವ್ಯವಸ್ಥೆ ಮಾಡಿದ್ರು ಅವ್ರ ಮನೇಲಿ. ಅವರು ಅವ್ರ ಮನೆಯಲ್ಲೇ ಓದ್ತಾ ಇದ್ದಾಗ ನನ್ನನ್ನು ಸಹ ನಮ್ಮ ತಂದೆಯವರು ಅವ್ರ ಮನೆಗೇನೆ ಓದೋಕ್ಕೋಸ್ಕರ ಬಿಟ್ರು. ಹೀಗೆ ನಾವಿಬ್ರು ಸಹ ಸುಮಾರು ಒಂದು 7-8 ತಿಂಗಳು ರಂಗಶಾಮಯ್ಯನವ್ರ ಮನೆಯಲ್ಲೇನೆ ರಾತ್ರಿ ಹೊತ್ತು ಓದಿ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಅವರು ಬರೆದಿರ್ತಕ್ಕಂಥ ಕವಿತೆಗಳ ರೀತಿಯಲ್ಲೇನೆ ದಾರದುಕ್ಕು ನಮ್ಮೂರಲ್ಲಿ ಸಾಲು ಮರಗಳು, ನೇರಳೆ ಹಣ್ಣನ್ನು, ಬೇರೆ ಬೇರೆ ದೊಡ್ಡ ಮರಗಳೆಲ್ಲ ಸಹ ಇದ್ವು. ಆ ಪ್ರಕೃತಿಯನ್ನು ನೋಡಿ ಅನೇಕ ಪ್ರಕೃತಿ ಸಂಬಂಧಪಟ್ಟಂತ ಕಾವ್ಯಗಳನ್ನ ಅವರು ರಚನೆ ಮಾಡಿದ್ದಾರೆ. ಈ ರೀತಿ ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಮಟ್ಟದಂಥ ಒಂದು ಸ್ಥಾನವನ್ನು ತಲುಪಿದ್ದಾರೆ. ಅವರಿಗೆ ಪರಮಾತ್ಮ ಆಯಸ್ಸು, ಆರೋಗ್ಯ, ಮತ್ತಷ್ಟು ಈ ರೀತಿಯ ಒಂದು ಸನ್ಮಾನಗಳು ದೊರೆಯಲಿ, ಸರ್ಕಾರದ ವತಿಯಿಂದ ಬರುವಂಥ ಎಲ್ಲ ಪ್ರಶಸ್ತಿಗಳು ದೊರಕಲಿ ಅಂತೇಳಿ ಆಶಿಸ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಎಸ್ ಸರ್. ನನ್ನ ಮೊಟ್ಟ ಮೊದಲ ಸ್ನೇಹಿತ, ಆತ್ಮೀಯ ಗೆಳೆಯ, ಜೀವದ ಗೆಳೆಯ, ಆ ಥರ ಹೇಳ್ಬೋದು. ನಾನು ಅವನು ಒಟ್ಟಿಗೆ ಓದಿದ್ದೀವಿ. ಕಂಬೈನ್ಡ್ ಸ್ಟಡಿ ಅಂತೀವಲ್ಲ, ಕಂಬೈನ್ಡ್ ಸ್ಟಡಿ. ನಮಗಿಬ್ಬರಿಗೂ ಮೇಷ್ಟ್ರು ರಂಗಸ್ವಾಮಯ್ಯನವರು ಅಂತೇಳಿ. ಜೊತೆಗೆ ಅಕ್ಷರ ತುಂಬ ಸುಂದರವಾಗಿ ಬರಿತಾ ಇದ್ರು. ಆದರೆ ನನ್ನ ಗುರು ಪರಂಪರೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಆ ಗುರುಗಳು ನಮ್ಮನ್ನು ಮುನ್ನಡೆಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರಲ್ಲಿ ಬಹಳ ಭಕ್ತಿ ನನಗೆ. ಇದೇ ಚೇರಲ್ಲಿ ಕೂತಂತ ಇನ್ನೊಬ್ರು ಮಹಾನ್ ಸಾಧಕರು ನಿಮ್ಮ ಕ್ಲಾಸ್ಮೇಟ್ ಆಗಿದ್ದರಂತೆ. ಅವರ ತಂದೆ ನಿಮ್ಮ ಪ್ರಿನ್ಸಿಪಲ್ ಆಗಿದ್ದರಂತೆ, ಮಿಸ್ಟರ್ ನಾರಾಯಣ ಮೂರ್ತಿ ಅವರು, ಇನ್ಫೋಸಿಸ್ ನ. ನಾನು ನಾರಾಯಣ ಮೂರ್ತಿಯವರು ಹೈಸ್ಕೂಲಲ್ಲಿ, ಮಧುಗಿರಿ ಹೈಸ್ಕೂಲ್, ಮಧುಗಿರಿ ಪ್ರೌಢಶಾಲೆ, ಬಹಳ ಆತ್ಮೀಯರವರು. ಅವ್ರಿಗೆ ಆಗಲೇ ಶೇಕ್ಸ್ಪಿಯರು ತುಂಬ ಚೆನ್ನಾಗಿ ಓದ್ಕೊಂಡಿದ್ರು ಅವರು. ನಾವೆಲ್ಲ ಸೇರಿ ಮರ್ಚೆಂಟ್ ಆಫ್ ವೆನಿಸ್ ಆಡಿದ್ವಿ. ಓಕೆ. ನಾನು ಅವರು ಬೆಂಚ್ ಮೇಟ್ಸ್, ಕ್ಲಾಸ್ಮೇಟ್ಸ್. ಆದ್ದರಿಂದ ನಾನು ಒಳ್ಳೆಯವರ ಸಂಘದಲ್ಲಿ ಬೆಳೆದಿದ್ದೇನೆ. ಒಳ್ಳೆಯವರ ಸಂಘ ಮಾಡೋದಿದೆಯಲ್ಲ, ಅದು ನಮ್ಮನ್ನು ಏಳಿಗೆ ತಗೊಂಡೋಗುತ್ತೆ. ಆ ಕಾಲದಲ್ಲಿ ಅಪ್ಪಾಜಿಯ ತೀರ್ಪು ಅನ್ನೋ ಕಥೆನ ಬರ್ದಿದ್ದೀರಿ ನೀವು ಹೈಸ್ಕೂಲಲ್ಲಿ ಇದ್ದಾಗ ಅನ್ಸುತ್ತೆ. ಹೌದೌದು. ಅದರ ಜೊತೆಗೆ ಇನ್ನೊಂದು ಪದ್ಯ ಬರೆದಿದ್ದೆ, ಅದನ್ನು ನನಗೆ ಚೆನ್ನಾಗಿ ಜ್ಞಾಪಕ. ನಮ್ಮ ರಾಮಚಂದ್ರ ರಾಯರು ಅಂತ ನನ್ನ ಪದ್ಯ ಬರೆಯೋದನ್ನು ಗಮನಿಸಿ, ದೊಡ್ಡರಂಗೇಗೌಡ ಬಾಯಲ್ಲಿ ಇಲ್ಲಿ ನಿಂತ್ಕೊ, ಓದು, ನೀನು ಬರೆದಿದ್ದೀಯಲ್ಲ ಅದು ಓದು, ಎಲ್ಲರೂ ಕೇಳಿಸ್ಕೊಳ್ಳಿ. ನಾರಾಯಣ ಮೂರ್ತಿ ಕೇಳಿಸ್ಕೊ, ನರಸಿಂಹಮೂರ್ತಿ ಕೇಳಿಸ್ಕೊ, ಎಲ್ಲರೂ ಕೇಳಿಸ್ಕೊಳ್ಳಿ, ದೊಡ್ಡರಂಗೇಗೌಡ ಪದ್ಯ ಓದ್ತಾನೆ ಅಂತ ಹೇಳಿ. ನಾನು ಅವಾಗ, ದಡದ ಬಳಿ ಮರದ ಸಾಲು, ಅಲ್ಲಿ ಹಸಿರು ಕೆಳಗೆ ಕೆಸರು, ರಮ್ಯ ಬಣ್ಣ ಕೆಂಪು ನೀರು, ಏನು ಚಂದ ತಂಪು ಹಸಿರು, ಏನು ಚಂದ ತಂಪು ಹಸಿರು, ಹಕ್ಕಿ ಹಿಂಡು ಹಾರಿಕೊಂಡು ಬಂದು ನಿಂದು ನೀರ ಕುಡಿದು ಮತ್ತೆ ಹಾರಿ ಸಾಲುಗೊಂಡು, ಕಾಣದಾದವು ನಬದಿ ಕಾಣದಾದವು, ದಡದ ಬಳಿ ಮರದ ಸಾಲು, ಅಲ್ಲಿ ಹಸಿರು ಕೆಳಗೆ ಕೆಸರು, ರಮ್ಯ ಬಣ್ಣ ಕೆಂಪು ನೀರು, ಏನು ಚಂದ ತಂಪು ಹಸಿರು, ಏನು ಚಂದ ತಂಪು ಹಸಿರು, ದಡದ ಬಳಿ ಮರದ ಸಾಲು. ಸರ್, ಸ್ಕೂಲಲ್ಲಿ ಟೀಚರ್ಸು ಡಸ್ಟರು, ಚಾಕ್ ಪೀಸು ಎಲ್ಲ ತರ್ತಾರೆ. ಇದನ್ನ ತರ್ತಾ ಇದ್ದಾರೆ ನಿಮ್ಮ ಮೇಷ್ಟ್ರು ಏನಕ್ಕೆ? ಸರ್, ಇದಕ್ಕೊಂದು ಮಹತ್ವ ಇದೆ. ನಮ್ಮ ಡಾಕ್ಟರ್ SK ಕರೀಂ ಖಾನ್ ಇದ್ರಲ್ಲ, ಅವ್ರನ್ನ ಒಂದು ಸಮಾರಂಭಕ್ಕೆ ಕರೆಸಿದ್ವಿ. ಜಾನಪದ ಗಾರುಡಿಗ ಬಿಡಿಯವರು. ಅವ್ರನ್ನ ಕರೆಸಿದಾಗ ಎಷ್ಟು ಮೋಹಕವಾಗಿ ಮಾತಾಡಿದರು ಅಂತಂದರೆ, ಅವರು ಕೊನೆಯ ಗಳಿಗೆನಲ್ಲಿ 2 ಇಂಟರ್ವ್ಯೂನ ದೂರದರ್ಶನಿಗೆ ನಾನು ಮಾಡಿದ್ದೀನಿ ಅವ್ರ ಮೇಲಿನ ಅಭಿಮಾನದಿಂದ. ಆ 2 ಇದರಲ್ಲಿ ಸಂದರ್ಶನದಲ್ಲಿ ಅವರು ಹಾಡಿದ್ದಾರೆ. ಸಂಸ್ಕೃತ ಭೂಯಿಷ್ಠವಾಗಿ ಕನ್ನಡ ಬಳಸ್ತಾ ಇದ್ದಂಥ ಕವಿಯವರು, ಜಾನಪದ ಅವರು ಮೂಲತಃ. ಆದರೆ ಹಾಡು ಕಟ್ಟುವಾಗ ಸಂಸ್ಕೃತದ ಪದಗಳನ್ನು ಹೆಚ್ಚು ಸೇರಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ಹಾಡಿದ್ದಾಗ ನಾನು ಮುಂದ್ಗಡೆ ಕೂತಿದ್ದೆ. ಅವರ ಶೈಲಿಗೆ ಮರಳಾಗೋಗ್ಬಿಟ್ಟು ಇಡೀ ಸಭೆ ಮುಗಿದ ಮೇಲೆ ಎಲ್ಲರೂ ಚೆದರಿದ್ವಲ್ಲ. ಚೆದರಿದ್ದಾದ್ಮೇಲೆ ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೆ. ಬಸ್ ಹತ್ಸೋವರೆಗೂ ಹೋಗಿದ್ದೀನಿ ನಾನು. ಏನಪ್ಪ ಅಂತ ಕೇಳಿದ್ರು. ನಿಮಗೆ ಭಾಳ ಇಷ್ಟ ತಾತ ಅಂತ ನಾನು ಕರೆದಿದ್ದೆ ಅವ್ರನ್ನ. ಭಾಳ ಇಷ್ಟ ನೀವು ಹಾಡೋದು ಅಂತ ಹೇಳಿ. ನನಗೆ ಹೇಳ್ಕೊಡ್ತೀರಾ ಅಂತೆಲ್ಲ ಕೇಳಿದ್ದೆ. ಅಂಥ ಜಾನಪದ ಗಾರುಡಿಗ, ಪೈಡ್ ಪೈಪರ್ ಥರ. ನಿಜ ಹೇಳಬೇಕು, ಪೈಡ್ ಪೈಪರ್ ಥರ. ಸೋ ನೈಸ್. ಹಲೋ
ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ದೊಡ್ಡರಂಗೇಗೌಡರ ಜೊತೆ ಮಾತುಕತೆಯಲ್ಲಿ ಇದ್ದೀನಿ. ಸರ್, ನಿಮ್ಮ ಕಾಲೇಜ್ ಡೇಸ್ ಒಂದ್ ಕಡೆ ತುಮಕೂರು, ಇನ್ನೊಂದ್ ಕಡೆ ಹುಬ್ಳಿಗೆ ಹೋಗ್ತೀರಿ, ಈ ಕಡೆ ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಬರ್ತೀರಿ, ಅಲ್ಲಿ ಬೇಂದ್ರೆ ಅವ್ರನ್ನ ಮೀಟ್ ಮಾಡ್ತೀರಿ, ಈ ಕಡೆ ನಿಮ್ಮ ಈ ಸಾಹಿತ್ಯದ ಒಲವು ಶುರುವಾಗುತ್ತೆ. ಆ ದಿನಗಳ ಬಗ್ಗೆ ಮಾತಾಡೋಣ. ನಿಮ್ಮ ಕಾಲೇಜ್ ಡೇಸ್ ಏನೇನಾಯ್ತು ಸರ್? SSLC ಆದಮೇಲೆ ನಾನು PUCಗೆ ಫಸ್ಟ್ ಗ್ರೇಡ್ ಕಾಲೇಜ್ ತುಮಕೂರಿಗೆ ಬಂದೆ. ಸಿದ್ದರಾಮಣ್ಣ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ನಾನು ವಿದ್ಯಾರ್ಥಿ ಆದೆ. ಅಲ್ಲಿದ್ದುಕೊಂಡು ನಾನು ಆಗ ಎಂತೆಂಥ ಸ್ಟಾಲ್ ವರ್ಡ್ಸ್ ಅಂತೀವಲ್ಲ ಅಂತ ಹಿರಿಯರ ಜೊತೆಯಲ್ಲಿ ಮಿಲನ ಆಗುವಂತ ಒಂದು ಸಂದರ್ಭ ಬಂತು. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಸಂಸರ್ಗ ನನ್ನನ್ನ ಉದ್ದೀಪನಗೊಳಿಸ್ತು. ಅವರು ತುಮಕೂರಿಗೆ ಬರೋದಕ್ಕೆ ಕಾರಣ ನನ್ನ ಪ್ರೊಫೆಸರ್ ಆದಂಥ ಪ್ರೊಫೆಸರ್ ಹೆಜ್ಜಿ ಸಣ್ಗುಡಯ್ಯ ಅವರು. ಪ್ರೊಫೆಸರ್ ಹೆಜ್ಜಿ ಸಣ್ಗುಡಯ್ಯನವ್ರ ಜೊತೆಯಲ್ಲೇನೆ ಇನ್ನೊಬ್ರು ಮೇಷ್ಟ್ರು ಇದ್ರು, ಅವರು ಡಾಕ್ಟರ್ GS ಸಿದ್ಲಿಂಗಯ್ಯನವರು. ಪ್ರೊಫೆಸರ್ GS ಸಿದ್ಲಿಂಗಯ್ಯನವರು ಮತ್ತು ಸಣ್ಗುಡಯ್ಯನವರು ಅತ್ಯಂತ ಆತ್ಮೀಯ ಸ್ನೇಹಿತರು. ಸಣ್ಗುಡಯ್ಯನವ್ರದ್ದು ಒಂದು ಕವನ ಸಂಕಲನ ಅಭೀಪ್ಸೆ ಅಂತ ಹೇಳಿ, ಆ ಅಭೀಪ್ಸೆ ಸಂಕಲನ ಅದರ ಬಿಡುಗಡೆಗೆ ಬೇಂದ್ರೆಯನ್ನ ಕರೆದಿದ್ರು. ಬೇಂದ್ರೆಯನ್ನ ಕರ್ಕೊಂಬರೋ ಜವಾಬ್ದಾರಿ ಮತ್ತು ರೈಲ್ವೆ ಸ್ಟೇಷನ್ ಇಂದನ ಇನ್ಸ್ಪೆಕ್ಷನ್ ಬಂಗಲೋ ಅಂತಿದೆ, ಟ್ರಾವೆಲರ್ಸ್ ಬಂಗ್ಲೋ, ಅಲ್ಲಿ ಕರ್ಕೊಂಬಂದು ಅವ್ರಿಗೆ ಬಿಡದಿ ಮಾಡಿಕೊಟ್ಟು ಅವ್ರಿಗೆ ಏನ್ ಬೇಕು, ಕಾಫಿ ಬೇಕಾ, ತಿಂಡಿ ಬೇಕಾ, ದೋಸೆ ಬೇಕಾ, ಏನ್ ತಂದು ಕೊಡೋದು, ಊಟಕ್ಕೆ ಕರ್ಕೊಂಡೋಗಿ ಊಟ ಕೊಡಿಸೋದು, ಅಷ್ಟರಲ್ಲಿ ನಾವು ಕ್ಲಾಸ್ ಮುಗಿಸ್ಕೊಂಡು ಬರ್ತೀವಿ ಅಂತ ಸಣ್ಗುಡಯ್ಯನವರು ಎಲ್ಲ ಹೊರಟರು. ನಾನು ಆ ಕೆಲಸ, ಅವ್ರು ಹೇಳಿದ ಕೆಲಸನ ಶಿರಸಾ ವಹಿಸಿ ಮಾಡ್ತಾ ಇದ್ದೆ. ಆಗ ಫಂಕ್ಷನ್ ಅಲ್ಲಿ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಇವರು ಪ್ರೊಫೆಸರ್ ಸಣ್ಗುಡ್ಡಯ್ಯ, ಇವ್ರ ಶಿಷ್ಯ ದೊಡ್ಡ ಗುಡ್ಡಯ್ಯ ಅಂತ ಹೇಳಿದ್ರು. ಗುಡ್ಡ ಅಂದ್ರೆ ಶಿಷ್ಯ ಅಂತ, ನನ್ನನ್ನ ಅವರು ದೊಡ್ಡ ಗುಡ್ಡಯ್ಯ ಅಂತ ಸಂಬೋಧನೆ ಮಾಡಿದ್ದಕ್ಕೆ ನನಗೆ ಬಹಳ ಪುಳುಕ. ನಂತರ ಪದಗಳ ಶಕ್ತಿ ಏನು ಅನ್ನೋದನ್ನ ನೀವು ಬೇಂದ್ರೆ ಮೂಲಕ ಕಲಿತೀರಿ. ಒಂದ್ ಕಡೆ ಅದ್ರ ಬಗ್ಗೆ ನೀವು ಬರ್ದಿದ್ರಿ. ಬೇಂದ್ರೆ ನೋಡಿ ಸರ್, ಆಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಎಂಥ ನೋವಾಗುತ್ತೆ ಅವರಿಗೆ ಅಂದ್ರೆ, ಅವರು ಬ್ರಿಟಿಷರ ವಿರುದ್ಧ ಪದ್ಯ ಬರೀತಾರೆ. ಆ ಬ್ರಿಟಿಷರ ವಿರುದ್ಧ ಬರೆದ ಪದ್ಯದಲ್ಲಿ ನರಬಲಿ ಅಂತ, ಆ ನರಬಲಿ ಪದ್ಯ ಬರೆದ ಮೇಲೆ ಅದನ್ನ ಓದಿದಂಥ ಡೆಪ್ಯೂಟಿ ಕಮಿಷನರ್ ಆಫ್ ಧಾರವಾಡ ಅವರು ಇವ್ರ ಮನೆಗೆ ಬಂದು ಅರೆಸ್ಟ್ ಮಾಡ್ತಾರೆ. ಇದು ಬೇಂದ್ರೆನೇ ನನಗೆ ಹೇಳಿದಂಥ ಕತೆ. ಆಗ ಅವರು ನನ್ನ ಕೈಗೆ ಯಾಕೆ ಕೋಳ ಹಾಕ್ತೀರಾ ಅಂತೆಲ್ಲ ಕೇಳ್ತಾರೆ ಇವರು. ಆಗ ಅವರು ಹೇಳ್ತೀವಿ ಬಾ ಅಂತ ಹೇಳಿ ಕರ್ಕೊಂಡು ಪೊಲೀಸ್ ವ್ಯಾನ್ ಅಲ್ಲಿ ಹತ್ತಿಸ್ಕೊಂಡು ಹೋಗ್ತಾರೆ. ಯರವಾಡ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಯರವಾಡ ಜೈಲಲ್ಲಿ ಇವ್ರನ್ನ ಬಂದಿಯಾಗಿಡ್ತಾರೆ. ಬಂದಿಯಾಗಿಟ್ಟಾಗ ಜೈಲರ್ಗೆ ಆ DC ಹೇಳ್ತಾನೆ, ಈ ತರುಣನಿಗೆ ಏನು ಬೇಕಾದ್ರೂ ಕೊಡಿ, ಆದರೆ ಈ ತರುಣನಿಗೆ ಪೆನ್ ಕೊಡಬೇಡಿ, ಹಾಳೆ ಕೊಡಬೇಡಿ ಅಂತ ಹೇಳಿ. ಯಾಕೆ ಆ ಥರ ಹೇಳಿದ್ರು ಅಂತ ನಮಗೆ ಮುಂದೆ ಗೊತ್ತಾಯ್ತು. ಬೇಂದ್ರೆ ಎಂಥ ಅಪ್ಪಟ ದೇಶಾಭಿಮಾನಿ ಅಂತಂದ್ರೆ, ತನ್ನ ಉಗುರುಗಳನ್ನು ಬೆಳೆಸ್ಕೊಂಡು ತನ್ನನ್ನು ಕೂಡಿ ಹಾಕಿದ ಕೊಠಡಿಯಲ್ಲಿ ಆ ಗೋಡೆಯ ಮೇಲೆ ದೇಶ ಪ್ರೇಮದ ಗೀತೆಗಳನ್ನು ಬರೆದ ಮಹಾಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಆ ಟೈಮಲ್ಲಿ ನೀವೇ ಒಂದು ಪತ್ರಿಕೆ ಶುರು ಮಾಡಿದ್ರಂತೆ, ಬೃಂದಾವನ ಪತ್ರಿಕೆ ಅಂತ, ಜ್ಯೋತಿರ್ದಾರಿ ಅಂತ. ನಾನು ಮಾಡಿದ ಮೂರ್ಖತನಗಳಲ್ಲಿ ಅದು ಒಂದು. ಏಕೆಂತಂದ್ರೆ ಬೃಂದಾವನ ಮಾಡ್ಲಿಕ್ಕೆ ಕಾರಣ ವಿವೇಕಾನಂದ ಅಂತ ನನ್ನ ಒಬ್ಬ ಗೆಳೆಯ. ಅವರ ತಂದೆ ತೀರ್ ಹೋಗಿದ್ರು. ಜಯದೇವ ಹಾಸ್ಟೆಲಲ್ಲಿ ಅವರು ಮ್ಯಾನೇಜರ್ ಆಗಿದ್ರು. ಅವ್ರಿಗೆ ಹಣ ಬಂತು, ತಂದೆ ತೀರ್ ಹೋಗಿದ್ದ ಹಣ ಎಲ್ಲನ ಅವ್ರಿಗೆ ಬಂತು. ಆ ಮನುಷ್ಯ ಬಂದು ನನ್ನನ್ನು TS ಲೋಹಿತಾಶ್ವ, ನಿಮ್ಮ ಸ್ನೇಹಿತರು ನಟರು, ಒಳ್ಳೆ ವರ್ಷಟೈಮ್, ನಾವೆಲ್ಲ ಸೇರಿಕೊಂಡು ತಾನಂ ಕುಮಾರಸ್ವಾಮಿ ಅಂತ ಆನೇಕಲ್ಲಲ್ಲಿ ಅವರು ಇವಾಗ ವಿಕಾಸ ಶಾಲೆಯ ಮುಖ್ಯಸ್ಥರವರು, ನಾವೆಲ್ಲ ಸೇರಿಕೊಂಡು ಯಾಕೆ ಒಂದು ಪತ್ರಿಕೆ ಮಾಡಬಾರ್ದು ಅಂತ ಒಂದು ಪತ್ರಿಕೆ ಮಾಡಿದ್ವಿ. ಆಗಿನ ಕಾಲಕ್ಕೆ ಟ್ಯಾಬ್ಲಾಯ್ಡ್ ಪತ್ರಿಕೆ ಮಾಡಿ 6 ಯಶಸ್ವಿ ಸಂಚಿಕೆಗಳನ್ನು ತಂದು ನಾವು ನಿಲ್ಲಿಸಿದ್ವಿ ಕೈ ಸುಟ್ಕೊಂಡು. ಆ ಸಂದರ್ಭದಲ್ಲಿ ಇನ್ನೊಂದು ಪತ್ರಿಕೆ ಮಾಡಿದ್ವಿ, ಜ್ಯೋತಿರ್ದಾರಿ ಅಂತ. ಜ್ಯೋತಿರ್ದಾರಿಗೆ ಅದು ನನ್ನ ವೈಯಕ್ತಿಕ ಪರಿಶ್ರಮದಿಂದ. ಆಗಿನ ಕಾಲದಲ್ಲಿ ಏನು ಅಂತಂದ್ರೆ, ತಾರುಣ್ಯದಲ್ಲಿ ಸಾಹಸ ಮನೋಭಾವ ಇರುತ್ತೆ, ಉತ್ಸಾಹ ಮನೋಭಾವ ಇರುತ್ತೆ. ಅದು ಹಿಂದೆ ನೋಡೋದಿಲ್ಲ, ಮುಂದೆ ನೋಡೋದಿಲ್ಲ. ಆಮೇಲೆ ಪೆಟ್ಟು ತಿಂದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಇದು ಬೇಡ, ಇದು ಕೈ ಹಾಕಿದ್ದು ತಪ್ಪಾಯಿತು ಅಂತ ಹೇಳಿ. ಅಂಥ ಸಾಹಸಗಳನ್ನು ನಾನು ತುಮಕೂರಲ್ಲಿ ಮಾಡಿದೆ ಸರ್. 1964 ಮೈಸೂರಲ್ಲಿ ನೀವು BSc ಮುಗಿಸ್ತೀರಾ. ಆ ಸಮಯದಲ್ಲಿ ನಿಮಗೆ ಪೋಸ್ಟಲ್ ಟ್ರೈನಿಂಗ್ ಲೆಟರ್ ಬಂದಂತೆ, ನೀವೇನೋ ಕೆಲಸ ಮಾಡ್ತಿದ್ರಂತೆ. ಏನ್ ಕೆಲಸ ಸರ್? ರೈಲ್ವೆ ಮೇಲ್ ಸರ್ವಿಸ್ ಅಂತ. ಓಕೆ. SSLC ಆದ್ಮೇಲೆ ಅಪ್ಲೈ ಮಾಡಿದ್ದೆ. ಅದಕ್ಕೆ ಮೊದಲು ರಿಪ್ಲೈ ಬಂದಿರಲಿಲ್ಲ. ತಿರುಗಿ ಮತ್ತೆ ರಿಮೈಂಡರ್ಸ್ ಹಾಕಿದ್ದೆ. ಪೋಸ್ಟ್ ಮಾಸ್ಟರ್ ಜನರಲ್ ಅಂತ ಸಾರಂಗಪಾಣಿ ಅಂತ, ಆಗ MB ಸಾರಂಗಪಾಣಿ ಅಂತ ಹೇಳಿ, ಅವರು ಅದನ್ನು ಪರ್ಸನಲ್ ಆಗಿ ನೋಡಿ ನನಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟರು. ಯು ಶುಡ್ ಗೋ ಅಂಡ್ ಜಾಯಿನ್ ದಿ PTC ಸೆಂಟರ್ ಇನ್ ಮೈಸೂರ್ ಅಟ್ ನಜರಾಬಾದ್ ಅಂತ ಹೇಳಿ. ಫಸ್ಟ್ ಅಪಾಯಿಂಟ್ಮೆಂಟು ನನಗೆ ಸಿಕ್ಕಿದ್ದು ಹುಬ್ಳಿನಲ್ಲಿ. ಹುಬ್ಳಿ ಎಷ್ಟು ವರದಾನ ಆಗೋಯ್ತು ನನಗೆ ಅಂದರೆ, ಈ ಕಡೆ ಬೇಂದ್ರೆ, ಈ ಕಡೆ ಪಾಟೀಲ್ ಪುಟ್ಟಪ್ಪ, ಈ ಕಡೆ ಚಂದ್ರಶೇಖರ್ ಪಾಟೀಲ್, ಈ ಕಡೆ ಬುದ್ದಣ್ಣ ಹಿಂಗಮಿರೆ, ಆಮೇಲೆ ಸಿದ್ಲಿಂಗ ಪಟ್ಟಣ ಶೆಟ್ಟಿ, ಬಹಳ ದೊಡ್ಡ ದೊಡ್ಡ ಸ್ಕಾಲರ್ಸನ್ನ
ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ನನಗೆ ದೊರೆತರು. ಇವರೆಲ್ಲ ನಿಮಗೆ ಪಾಠ ಮಾಡ್ತಿದ್ರ ಅಥವಾ ನೀವು ಹುಡ್ಕೊಂಡು ಹೋಗಿ ಮನೆಗೆ ಹೋಗಿ ಮೀಟ್ ಮಾಡ್ತಾ ಇದ್ವಿ, ಕವಿತೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಕವಿಗೋಷ್ಠಿ ಕರೆದ್ರೆ ಪದ್ಯ ಓದ್ತಾ ಇದ್ದೆ ಅಲ್ಲೆಲ್ಲ ಹೋಗಿ. ಚನ್ನವೀರ್ ಕಣವಿ ನಮ್ಮನ್ನೆಲ್ಲ ಎನ್ಕರೇಜ್ ಮಾಡಿದವರು. ಚನ್ನವೀರ್ ಕಣವಿನ ನಾನು ತಂಪು ಹೊತ್ತಲ್ಲಿ ನೆನೆಸ್ಕೋತೇನೆ. ನಮ್ಮ ಡಾಕ್ಟರ್ GS ಶಿವರುದ್ರಪ್ಪನವರ ಹಾಗೆ ಬಹಳ ಸಾಫ್ಟ್, ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ. ಆಮೇಲೆ ಪಾಟೀಲ್ ಪುಟ್ಟಪ್ಪನವರು ನೀನು ಬರೀ ಅಂತ ಹೇಳೋರು. ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಹೇಳಲೇಬೇಕು, ಅವರೇ ಪಾವೆಂ ಆಚಾರ್ಯ. ಪಾವೆಂ ಆಚಾರ್ಯ ಪಾಡಿಗಾರು ವೆಂಕಟರಮಣ ಆಚಾರ್ಯ. ಅವರು ಕಸ್ತೂರಿಯ ಸಂಪಾದಕರು. ಕಸ್ತೂರಿಯ ಸುಮಾರು 75 ಸಂಚಿಕೆಗಳನ್ನು ಎಡಿಟ್ ಮಾಡಿದಂಥ ಪುಣ್ಯಾತ್ಮ. ರೈಟ್ ಸರ್. ಹುಬ್ಳಿಯಿಂದ ಮುಂದೆ ಬೆಂಗಳೂರು ಟ್ರಾನ್ಸ್ಫರ್ ಆಗ್ತೀರಾ? ಹೌದು. ಇಲ್ಲಿ ಸೆಂಟ್ರಲ್ ಕಾಲೇಜು ಜಾಯ್ನ್ ಆಗ್ತೀರಾ? ನಮಗೆ GP ರಾಜರತ್ನಂ ಅವರು ಅಲ್ಲಿ ಸಿಕ್ಕಿದ್ರಂತೆ. ಫಸ್ಟ್ ಅವರ್ ಕ್ಲಾಸ್ ಅವ್ರದೇನೆ. ಫಸ್ಟ್ ಅವರ್ ಕ್ಲಾಸ್. ಸುರ ಚಾಪಂಬೋಲೆ ವಿದ್ಯುಲ್ಲತೆಗಳ ತೆರೆವೋಳ್ ಮಂಜುವಲ್ ತೋರಿ ಬೇಗಂ ಪೆರಿಗುಂ ಶ್ರೀ ರೂಪ ಲೀಲಾ ವಿಭವ ಮಹಾರಾಶಿಗಳು ನಿಲ್ಲವಾರ್ಗುಂ ನಿಲ್ಲವಾರ್ಗುಂ ನಿಲ್ಲವಾರ್ಗುಂ. ಆ ಥರ ಎಲ್ಲರೂ ಕೇಳ್ಕೊಂಬರ್ಬೇಕು. 11 ಜನ ನಾವು ಆನರ್ಸ್ ವಿದ್ಯಾರ್ಥಿಗಳು. ಮೊದಲನೇ ಬೆಂಚಲ್ಲಿ ನಾನು ಕೂತಿರ್ತಿದ್ದೆ. ಆ ಕೊನೆಯ ಬೆಂಚಿಗೆ ಹೋಗೋಷ್ಟರಲ್ಲಿ ಪದ್ಯ ಬಯರ್ಟ್ ಆಗಿಬಿಡ್ತಾ ಇತ್ತು. ಎಲ್ಲರೂ ಒಬ್ಬೊಬ್ಬರೇ ಹೇಳ್ತಾ. ಅಲ್ಲಿ ಡಾಕ್ಟರ್ ರಮ್ಶ್ರೀ ಮುಗುಳಿ ಅವರು ನನಗೆ ಮೇಷ್ಟ್ರು. P. ಲಂಕೇಶ್ ಅವರು ನಿಮ್ಮ ಮೇಷ್ಟ್ರು ಆಗಿದ್ದೀರಾ ಸರ್? ಇಂಗ್ಲಿಷ್ ಮೇಷ್ಟ್ರು ಆಗಿದ್ರಂತಲ್ಲ? ಇಂಗ್ಲಿಷ್ ಮೇಷ್ಟ್ರು ಲಂಕೇಶ್, P. ಲಂಕೇಶ್ ನನ್ನ ಬರವಣಿಗೆಯನ್ನ ತಿದ್ದಿ ಕೊಟ್ಟಂಥವ್ರು, ನನ್ನನ್ನು ಪ್ರಜಾವಾಣಿಗೆ ಪರಿಚಯಿಸಿದಂಥವ್ರು. ಚೆನ್ನಾಗಿ ಬರಿತಾನ್ರಿ, ಅವನ ಪದ್ಯಗಳು ಒಂದಷ್ಟು ಹಾಕ್ರಿ ಅವನು ಅಂತ ಹೇಳಿ ನನ್ನ ಜಗಲಿ ಹತ್ತಿ ಇಳಿದು ಪಬ್ಲಿಷ್ ಆಗೋದಕ್ಕೆ ಮೂಲ ಪ್ರೋತ್ಸಾಹ, ನನ್ನ ಮೊಟ್ಟಮೊದಲನೇ ಕವನ ಸಂಕಲನಕ್ಕೆ ಪ್ರೋತ್ಸಾಹ ಕೊಟ್ಟಂಥವರೇ P. ಲಂಕೇಶ್ ಅವರು. ಸರ್, 32 ವರ್ಷಗಳು SLN ಕಾಲೇಜಲ್ಲಿ ನೀವು ಅಧ್ಯಾಪಕರಾಗಿ ನಂತರ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತೀರಿ. ಆ ಜೀವನದಲ್ಲಿ ಸರ್ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ನೋಡುತ್ತೆ. ನೀವು ಒಂದ್ ಕಡೆ ಸಾಹಿತಿಯಾಗಿ ನಮ್ಮ ಕಣ್ಣಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ಅದು ಒಂದ್ ಕಡೆ ಇರಲಿ. ಅಧ್ಯಾಪಕರಾಗಿ ನೀವು ಕಂಡಂತ ವಿಚಿತ್ರವಾದಂತ ಸ್ಟೂಡೆಂಟ್ ಇರ್ಬೋದು ಅಥವಾ ಸ್ಟೂಡೆಂಟ್ ಇಂದ ನೀವೇನಾದ್ರು ಕಲ್ತಿರ್ಬೋದು, ಆ ತರ ಘಟನೆಗಳು ಏನಾಗಿದೆಯಾ? ತುಂಬಾ ಕುತೂಹಲದ ಪ್ರಶ್ನೆ ಕೇಳಿದ್ರಿ. ಒಂದು ಹೇಳಲೇಬೇಕು ಸರ್, ಅದು ಅಪೂರ್ವವಾದಂತ ಘಟನೆ. ಆ ಘಟನೆ ಏನು ಅಂತಂದ್ರೆ, ಕನ್ನಡ ತರಗತಿನ ತಗೊಂಡಾಗ 10:30 ತಗೊಂಡೆ ಅಂತಂದ್ರೆ 10:35 ವೇಳೆಗೆ ಒಂದು ಅಳಿಲು ಮೇಲ್ಗಡೆ ಬಂದು ಕೂತ್ಕೋತಾ ಇತ್ತು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದನ್ನ ಏನಾದರೂ ಎಕ್ಸಾಜರೇಷನ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಡಿ. ಪ್ರತಿ ಅಂದ್ರೆ ಕನ್ನಡ ತರಗತಿಗೆ, ನನ್ನ ತರಗತಿಗೆ 45 ನಿಮಿಷ ಕೂತಿರ್ತಿತ್ತು ಸರ್. ಆಮೇಲೆ ಹೊರಟೋಗ್ತಾ ಇತ್ತು. ಇದನ್ನ ಸ್ಟಾಫ್ ರೂಮಲ್ಲಿ ಹೇಳಿದಾಗ ಯಾರು ನಂಬಲೇ ಇಲ್ಲ. ಕೊನೆಗೆ ಒಬ್ಬ ಇಂಗ್ಲಿಷ್ ಟೀಚರು, ನಾನು ನೋಡೋಣ ನಾಳೆ ನಿಮ್ದು ಫಸ್ಟ್ ಅವರ್ ಇದೆಯಲ್ವಾ, ನೀವು ಹೋಗೋದು ಬೇಡ, ನಾನು ಹೋಗ್ತೀನಿ ಅಂತ ಹೇಳಿ ಅವ್ರು ಹೋದ್ರು, ಪಾಠ ಶುರು ಮಾಡಿದ್ರು. 45 ನಿಮಿಷ ಆದ್ರೂ ಅಳಿಲು ಬರಲೇ ಇಲ್ಲ. ಅಂದ್ರೆ ಕನ್ನಡ ಮತ್ತು ಅಳಿಲು ಅಂತ ಒಂದು ಪದ್ಯ ಬರದೆ, ಅದನ್ನ ಶಿವರುದ್ರಪ್ಪನವ್ರಿಗೆ ತಗೊಂಡೋಗಿ ಕೊಟ್ಟೆ. ಅವರು ಇವತ್ತಿಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪತ್ರಿಕೆಯಲ್ಲಿ ವಾರ್ಷಿಕ ಪತ್ರಿಕೆ ಪ್ರಕಟ ಆಗುತ್ತಲ್ಲ, ಅದರಲ್ಲಿ ಇದನ್ನ ಅಚ್ಚು ಮಾಡಿದ್ದಾರೆ. ಅಂದ್ರೆ ಕನ್ನಡ ಅಂದ್ರೆ ಎಷ್ಟು ಪ್ರೀತಿ, ಅಥವಾ ಕನ್ನಡದ ಏರಿಳಿತಗಳು, ಕನ್ನಡದ ಸ್ವರಮಾಧುರ್ಯ, ಅಥವಾ ಕನ್ನಡವನ್ನು ಹೇಳುವ ರೀತಿಗೆ ಪ್ರಾಣಿ ಪಕ್ಷಿ ಕೂಡ ಮರಳಾಗ್ಬಿಡ್ತದೇನೋ ಅನ್ನುವ ಕೇಳಕ್ಕೆ ಎಷ್ಟು ಚಂದ ಇದೆ ಸರ್. ಇದು ವಾಸ್ತವ ಸತ್ಯ, ನಮ್ಮ ಹುಡುಗರಿಗೆಲ್ಲ ಗೊತ್ತು. ಆದ್ರಿಂದ ಇಂಥ ಘಟನೆಗಳು ಅಪೂರ್ವವಾಗಿ ಕಾಲೇಜಲ್ಲಿ ನಡೀತದೆ. ಕನ್ನಡ ವಿಭಾಗವನ್ನ ಕಟ್ಟೋದಕ್ಕೆ ಹರಸಾಹಸ ಮಾಡಿದೆ. ನನ್ನ ಜೊತೆಗೆ ದನಿಗೂಡಿಸ್ತವರು ಡಾಕ್ಟರ್ CV ವತ್ಸಲದೇವಿ ಅಂತ ಹೇಳಿ, ಡಾಕ್ಟರ್ C ವೀರಣ್ಣವರ ಧರ್ಮಪತ್ನಿ. ಅದೇನೋ ನಮ್ಮ ಕಾಲೇಜ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಕಾಮರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಇಲಿಟ್ರೇಚರ್ ಯಾಕೆ, ಅದಕ್ಕೆ ಏನು ಇದು ಬರಲ್ಲ, ಯಾವುದೇ ರೀತಿಯಲ್ಲಿ ಅನುದಾನ ಬರಲ್ಲ, ಅಂಥದ್ದನ್ನು ಇಟ್ಕೊಂಡು ಏನ್ರಿ ಮಾಡ್ತೀರಾ ಅಂತ ಅನ್ನೋರು. ಅಂಥದ್ರಲ್ಲಿ 29 ಜನನ ಕನ್ನಡಕ್ಕೆ ಐಚ್ಛಿಕ ಕನ್ನಡ ತಗೊಳ್ಳೋದಕ್ಕೆ, ಕನ್ನಡದಲ್ಲಿ ಇವತ್ತು ಕವಿಗಳು ಅಥವಾ ನಾಟಕಕಾರರು ಅಥವಾ ಪ್ರಬಂಧಕಾರರು ಈ ಥರ ಅಥವಾ ಸಂಪಾದಕರು ಎಲ್ಲ ಆಗಿದ್ದಾರೆ. ಆ ಥರ ಬೆಳೆಯೋದಕ್ಕೆ ನಾವು ಕನ್ನಡ ವಿಭಾಗ ಗಟ್ಟಿಮುಟ್ಟಾದಂಥ ಕನ್ನಡದ ಸೇವೆಯನ್ನು ಮಾಡಿದಂಥವ್ರು. ನಮ್ಮ SLN ಕಾಲೇಜಿಗೆ ಬರದೇ ಇರೋ ಸಾಹಿತಿನೇ ಇಲ್ಲ. ವಿಕ್ರು ಗೋಕಾಕರನ್ನ ಕರೆಸಿದ್ವಿ, ಡಾಕ್ಟರ್ GS ಶಿವರುದ್ರಪ್ಪನವ್ರನ್ನ ಕರೆಸಿದ್ವಿ, UR ಅನಂತಮೂರ್ತಿ ಬಂದಿದ್ದಾರೆ, ಗೋಪಾಲಕೃಷ್ಣ ಅಡಿಗರು ಬಂದಿದ್ದಾರೆ, V ಸೀತಾರಾಮಯ್ಯನವರು ಅಂತ ಹಿರಿಯರು ಬಂದಿದ್ದಾರೆ, ಗೌರು ಚನ್ನಬಸಪ್ಪ ಅಂತೂ ಕೂಡ ಒಂದು ಮಾತನ್ನ ಹೇಳಿದರು, SLN ಕಾಲೇಜ್ ಬಗ್ಗೆ ಸರ್ಕಾರ ಹೆಮ್ಮೆ ಪಡಬೇಕು, ನಾನು ಹೆಮ್ಮೆ ಪಡ್ತೀನಿ, ಕನ್ನಡ ನಾಡಿನ ಜನ ಹೆಮ್ಮೆ ಪಡಬೇಕು. ಅದೇನು ಅಂತಂದ್ರೆ, ಈ ಕೃತಿಯಲ್ಲಿ ಚೈತ್ರ ಅನ್ನುವ ವಾರ್ಷಿಕ ಸಂಚಿಕೆಯಲ್ಲಿ 18 ಜನ ವಿದ್ಯಾರ್ಥಿ ಕವಿಗಳು ಕವಿತೆಗಳನ್ನು ಬರೆದಿದ್ದಾರೆ ಅನ್ನೋದು ಅದು ಹೆಮ್ಮೆ, ಕನ್ನಡ ನಾಡಿನ ಪುಣ್ಯ ವಿಶೇಷ ಅಂತೆಲ್ಲ ಹೇಳಿದ್ರು.
ಕನ್ನಡದ ವಾತಾವರಣವನ್ನು ನಿರ್ಮಿಸೋದು, ಕನ್ನಡ ಪರಿಸರವನ್ನು ಸೃಷ್ಟಿಸೋದು, ಕನ್ನಡವನ್ನು ಆ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಯ ಹೇಳೋದು ಅದು ಮೇಷ್ಟ್ರ ಕೈಯಲ್ಲಿರುತ್ತೆ. ಗುರುವೇ ಸರಿಯಾಗಿಲ್ಲದೆ ಹೋದ್ರೆ ಇನ್ನೇನು ಶಿಷ್ಯರು ಏನಾಗಬೇಕು? ಇವತ್ತು ಕನ್ನಡ ಅಧ್ಯಾಪಕರಿಗೆ ಕನ್ನಡ ಕಲಿಸಿ ಅಂತ ಹೇಳುವಂಥ ದಿನಗಳಲ್ಲಿ ಇದ್ದೇವೆ. ಇದರ ಮಧ್ಯೆ ನಾವು ಕನ್ನಡವನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಎಲ್ಲ ಕಾರ್ಯಾಲಯಗಳಲ್ಲಿ, ಎಲ್ಲ ರಾಜಕೀಯ ವಲಯಗಳಲ್ಲಿ ಒಂದು ಕನ್ನಡದ ವಾತಾವರಣ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕನ್ನಡ ನಿಜವಾಗಿ ನೆಲೆಗೊಳ್ಬೇಕು, ಅಲ್ಲಿ ಬೇರೂರಬೇಕು, ಅದು ಚಿಗುರಿ ದೊಡ್ಡ ಮರವಾಗಬೇಕು. ಆಲದ ಮರ ಆದಾಗ ಕನ್ನಡ ಬೆಳೆದಾಗ ಅದಕ್ಕೆ ಒಂದು ಅಖಂಡತೆ ಪ್ರಾಪ್ತ ಆಗುತ್ತೆ. ಸರ್, ನಿಮ್ಮ ಸಾಹಿತ್ಯದ ಬಗ್ಗೆ, ನಿಮ್ಮ ಬಗ್ಗೆ ನಿಮ್ಮ ಹಿತೈಷಿಗಳು ಕೆಲವರು ವಿಡಿಯೋ ಬೈಟ್ ಕಳಿಸಿದ್ದಾರೆ ನೋಡಿ. ನಮಸ್ಕಾರ ದೊಡ್ಡರಂಗೇಗೌಡ್ರೆ. ನಮಸ್ಕಾರ. ನಮಸ್ಕಾರ. ನಾನು ಮತ್ತು ದೊಡ್ಡರಂಗೇಗೌಡರು ಬಾಲ್ಯ ಸ್ನೇಹಿತರು. ದೊಡ್ಡರಂಗೇಗೌಡ ನನ್ನ ಸ್ನೇಹಿತ ಮತ್ತು ವಿದ್ಯಾರ್ಥಿ ಮಿತ್ರ. ಅವರು ಮತ್ತು ಅವ್ರ ಸ್ನೇಹಿತರು ಸೇರಿಬಿಟ್ಟು ಈ ಸ್ಟೆನ್ಸಿಲ್ ಪತ್ರಿಕೆ ಅಂತ ತರ್ತಿದ್ರು. ಆ ಸ್ಟೆನ್ಸಿಲ್ ಪತ್ರಿಕೆಯನ್ನ ತರೋದ್ರ ಮುಖಾಂತರವಾಗಿ ನಮ್ಮ ವಿದ್ಯಾರ್ಥಿಗಳ ಅನೇಕ ಬರಹಗಳನ್ನು ಅದರಲ್ಲಿ ಪ್ರಕಟಿಸುವಂತ ಕೆಲಸನ ದೊಡ್ಡರಂಗೇಗೌಡರು ಆ ಕಾಲದಲ್ಲೇ ಮಾಡ್ತಾ ಇದ್ರು. ಜೋಕುಮಾರ ಸ್ವಾಮಿ ನಾಟಕ ಮಾಡುವಾಗ ಸಿದ್ದರಾಮಯ್ಯ ಮತ್ತು ದೊಡ್ಡರಂಗೇಗೌಡ ಇವರೆಲ್ಲ ನನ್ನ ಜೊತೆ ಸೇರ್ಕೊಂಡು ಹಾಡುಗಳನ್ನು ಹಾಡಿ ಆ ನಾಟಕವನ್ನ ಯಶಸ್ವಿ ಮಾಡ್ಕೊಂಡಿವಿ. ಯಾವುದು ಜೋಕುಮಾರ ಸ್ವಾಮಿ. ನಾನು MA ಬಂದಾಗ ಅವರು ಅಂತಿಮ ವರ್ಷದ BA ಆನರ್ಸ್ ಅಲ್ಲಿ ಓದ್ತಾ ಇದ್ರು. ಆಗ್ಲೇ ಅವರ ಬರವಣಿಗೆ ಪ್ರಜಾವಾಣಿಯಲ್ಲಿ ಅವರ ಪದ್ಯಗಳು ಬರ್ತಾ ಇದ್ವು, ಕನ್ನಡಪ್ರಭದಲ್ಲಿ ಬರ್ತಾ ಇದ್ವು, ಬೇರೆ ಬೇರೆ ಕಡೆ ಪ್ರಕಟವಾಗ್ತಾ ಇದ್ವು. ಅದರ ಜೊತೆಗೆ ಅವರ ಮೊದಲ ಕವನ ಸಂಕಲನ ಇದೆಯಲ್ಲ, ಜಗಲಿ ಹತ್ತಿ ಇಳಿದು ಅಂತ ಹೇಳಿ, ಸಾಕಷ್ಟು ಚರ್ಚೆಗೊಳಗಾಯಿತು ಮತ್ತು ಸಾಕಷ್ಟು ಹೆಸರನ್ನು ಮಾಡಿದ್ರು. ಅವರ ಒಂದು ಪ್ರತಿಯೊಂದು ಪದದಲ್ಲೂ ಒಂದು ಅತ್ಯಂತ ಅದ್ಭುತವಾದ ದೇಸಿ ಸಂಸ್ಕೃತಿ ಸೊಗಡು ಯಾವತ್ತೂ ಕೂಡ ಕಾವ್ಯದಲ್ಲಿರುತ್ತದೆ. ಒಂದು ಸಭೆಯಲ್ಲಿ ಅವರನ್ನು ವರ್ಣಿಸ್ತಾ ಇದ್ರು, ದೊಡ್ಡ ರಂಗಿನ ಗೌಡರು ಅಂತ ಹೇಳಿ. ದೇಸಿ ನೆಲೆಯ ಭಾಷೆಯನ್ನ ಬಳಸಿ ಕನ್ನಡಿಗರ ಸೊಬಗನ್ನ ಚಿತ್ರಿಸಿಕೊಟ್ಟಂತವರು ನಮ್ಮ ದೊಡ್ಡರಂಗೇಗೌಡರು. ಆಮೇಲೆ ಬಹಳ ಒಳ್ಳೆ ಪದ್ಯ ಬರೀತಾರೆ, ಒಳ್ಳೆ ಹಾಡುಗಳನ್ನು ಬರೀತಾರೆ, ಒಳ್ಳೆ ಕವಿ ಕೂಡ. ನೂರಾರು ಪುಸ್ತಕಗಳನ್ನು ಬರೆದಿದ್ದಾರೆ. ನೂರಾರು ಕೃತಿಗಳಿಗೆ ಮುನ್ನುಡಿಯನ್ನ, ಬೆನ್ನುಡಿಯನ್ನ, ಆಶಯದ ನುಡಿಗಳನ್ನ ನುಡಿಯೋದ್ರ ಮೂಲಕ, ಬರೆಯೋದ್ರ ಮೂಲಕ, ಉದಯೋನ್ಮುಖರಿಗೆ ಶಕ್ತಿಯನ್ನ ತುಂಬೋದ್ರ ಮೂಲಕ ದೊಡ್ಡರಂಗೇಗೌಡರು ಸದಾಕಾಲ ಸಾಹಿತಿಗಳ, ಸಾಹಿತ್ಯಾಸಕ್ತರ ಮತ್ತು ವಿಶೇಷವಾಗಿ ಜನಪರವಾದಂಥ ಚಿಂತನೆಗಳಲ್ಲಿ ದೊಡ್ಡರಂಗೇಗೌಡರು ಇರ್ತಾರೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆಯ ಸಂಗತಿಯಾಗಿದೆ. ದೊಡ್ಡರಂಗೇಗೌಡರ 22 ಹಾಡುಗಳು ನಾನು ಚಿತ್ರರೂಪದಲ್ಲಿ ಬಿಡುಗಡೆ ಮಾಡುವ ಅವಕಾಶ ನನಗೆ ಲಭ್ಯ ಆಯಿತು. ಇದು ನನ್ನ ಸೌಭಾಗ್ಯ ಅಂತ ಹೇಳ್ಕೊಳ್ತೀನಿ. ಅವರ ನಿಜವಾದಂತಹ ದೊಡ್ಡತನ ಇರುವಂಥದ್ದು ಕನ್ನಡ ನಾಡು ನುಡಿಗೆ ಕೊಡುವಂತಹ ಬೆಲೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಯಲ್ಲಿ ದೊಡ್ಡರಂಗೇಗೌಡರು ಬರೆದಿರುವಷ್ಟು ಪ್ರಮಾಣದಲ್ಲಿ ಪ್ರಗಾಥಗಳನ್ನ ಯಾರೂ ಕೂಡ ಬರೆದಿಲ್ಲ ಅನ್ನುವಂಥದ್ದೊಂದು ದಾಖಲೆಯಾಗಿ ಉಳಿದಿದೆ. ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅದು ನನಗೆ ಬಹಳ ಸಂತೋಷದ ಸಮಾಚಾರ. ಕರ್ನಾಟಕದ ಬಯಕೆ ಮತ್ತು ಸಾಹಿತ್ಯಾಸಕ್ತರ ಬಯಕೆ ಅಂದರೆ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕು ಅಂತ. ಒಟ್ಟಾರೆ ಈ ಕುರ್ಚಿಯ ಮೇಲೆ ಕೂತ ದೊಡ್ಡರಂಗೇಗೌಡರು ಮುಂದಿನ ಬದುಕು ಸಹ ಹಸನಾಗಿರಲಿ ಅಂತ ಹಾರೈಸಿದ್ದೇನೆ. ನಮಸ್ಕಾರ ಸರ್. ಅಭಿಮಾನದಿಂದ ಮಾತಾಡಿದ್ದಾರೆ. ನಿಜವಾಗಿಯೂ ಅವರೆಲ್ಲರ ಪ್ರೀತಿಯನ್ನ ಅವರು ತಮ್ಮ ಮಾತುಗಳಲ್ಲಿ ವ್ಯಕ್ತ ಮಾಡಿದ್ದಾರೆ. ಇವತ್ತಿನವರೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಸರಳತೆಯನ್ನು ಕಲಿಯಿರಿ, ದುಂದು ವೆಚ್ಚ ಮಾಡಬೇಡಿ. ನೀವು ಉಳಿಸುವ ಒಂದೊಂದು ಪೈಸೆ ಕೂಡ ಉಳಿತಾಯ ಯೋಜನೆ. ಬಹುಶಃ ಕನ್ನಡದ ಕೈಂಕರ್ಯ ಅಂತಂದ್ರೆ ಬರೀ ಕನ್ನಡ ಸಿನಿಮಾ ನೋಡೋದಲ್ಲ, ಸಾಹಿತ್ಯದ ಸಂಸರ್ಗನ ನಾವು ರೂಢಿಸ್ಕೊಂಡ್ರೆ ಅದು ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ಶಿಲ್ಪ ಆಗ್ಬೋದು, ಇದೆಲ್ಲ ಅಭಿವ್ಯಕ್ತಿಯ ಬೇರೆ ಬೇರೆ ಮಾಧ್ಯಮಗಳು. ಅದರ ಮುಖಾಂತರವಾಗಿ ಕನ್ನಡ ಸಂಸ್ಕೃತಿ ರೂಪಿತವಾಗುತ್ತೆ. ಅಂತ ಕನ್ನಡ ಸಂಸ್ಕೃತಿಯ ಹಿರಿಮೆಯನ್ನ, ಗರಿಮೆಯನ್ನ ಗಳಿಸೋದಕ್ಕೆ ನಾವು ಅನನ್ಯತೆಯಿಂದ ಅದಕ್ಕೆ ಪದಾರ್ಪಣ ಮಾಡಬೇಕು. ಆ ಕನ್ನಡದ ಕೆಲಸದಲ್ಲಿ ಸತತವಾಗಿ ತೊಡಗಿಸ್ಕೊಂಡಿರುವಂತ ನಮ್ಮ ಮನು ಬಳಿಗಾರ್ ಅವರು ಬಂದಿದ್ದಾರೆ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ, ಖುಷಿ ಆಯ್ತು. ಧನ್ಯವಾದ. ಸಾಹಿತಿಗಳು ಎಂತ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಸಾಹಿತ್ಯ ಪರಿಷತ್ತಲ್ಲಿ ಅವರು. ಬಹಳ ಖುಷಿ ಆಯ್ತು ನಿಮ್ಮನ್ನ ಈ ವೇದಿಕೆಯಲ್ಲಿ ನೋಡಿ. ನನ್ನ ಎದುರುಗಡೆ ಕನ್ನಡದ ಪ್ರಖ್ಯಾತ ಕವಿ, ಅತ್ಯಂತ ಉತ್ಕೃಷ್ಟ ಮನುಷ್ಯ ಒಬ್ಬರಿದ್ರೆ, ಈ ಕಡೆ ಇಬ್ಬರು ಸವ್ಯಸಾಚಿಗಳು, ಒಬ್ಬ ಮೇರು ನಟ, ಅತ್ಯಂತ ಅಪ್ಪಟವಾದ ವಿದ್ವಾಂಸ ಸರ್ ಕನ್ನಡದಲ್ಲಿ ತಾವು. ಥ್ಯಾಂಕ್ ಯು. 45 ವರ್ಷದಿಂದ ದೊಡ್ಡರಂಗೇಗೌಡರ ಕವನಗಳನ್ನು ಓದುತ್ತಾ ಬಂದಿದ್ದೇನೆ ನಾನು. ದೊಡ್ಡರಂಗೇಗೌಡರು ಕವಿ ಹೇಗೋ ಹಾಗೆ ಒಬ್ಬ ಉತ್ಕೃಷ್ಟ ಗದ್ಯ ಬರಹಗಾರರು. ಅವರು 62 ಕವನ ಸಂಕಲನಗಳನ್ನು ತಂದಿದ್ರೆ 35 ಅವರು ಗದ್ಯ ಸಂಕಲನಗಳು ಕೂಡ ಇವೆ. ಒಳ್ಳೆ ವಿಮರ್ಶಕರು. ನಾವು ಪ್ರಪ್ರಥಮವಾಗಿ ಅಖಿಲ ಭಾರತ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ ಶ್ರವಣಬೆಳಗೊಳದಲ್ಲಿ. ಅವರು ಬಹು ದೊಡ್ಡ ಗದ್ಯ ಬರಹಗಾರರು ಅಂತ ಕೂಡ ನಾನು ಹೇಳಬೇಕು. ಕನ್ನಡದ ಹೋರಾಟಗಾರ ಅನ್ನೋದನ್ನ ಇಲ್ಲಿವರೆಗೆ ಯಾರು ಹೇಳಿಲ್ಲ. ಹೌದು. ಆದ್ದರಿಂದ
ಅವರ ಗೆಳೆಯ ಕಿರಿಯ ಮಿತ್ರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಆದ್ದರಿಂದ ಕನ್ನಡ ನಾಡು ನುಡಿ ದೇಶ ಇರುವವರೆಗೂ ದೊಡ್ಡರಂಗೇಗೌಡರ ಹೆಸರು ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತದೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಳಗರವರ. ಅವರನ್ನು ನೀವು ಕರೆಸಿರಲ್ಲ, ತಮಗ ಮತ್ತು ಈ ವಾಹಿನಿಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ತಮಗೆಲ್ಲ ಕೃತಜ್ಞತೆಗಳು ಕನ್ನಡ ವೀಕ್ಷಕರು. ಧನ್ಯವಾದಗಳು ಬಳಗರವರು, ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ಮನು ಬಾಳಿಗರವರು ಹೇಳಿದಾಗೆ ಹಲವಾರು ಒಬ್ಬ ಕವಿಯಾಗಿ, ಸಾಹಿತಿಯಾಗಿ, ಕಥೆಗಾರರಾಗಿ, ನಾಟಕಗಾರರಾಗಿ, ಚಿತ್ರಕಥೆಗಾರರಾಗಿ ನಿಮ್ಮನ್ನ ಎಲ್ಲ ಅವತಾರಗಳಲ್ಲೂ ನೋಡಿದೀವಿ. ಇದರ ಮಧ್ಯೆ ನಮ್ಮ ನಾಗಾಭರಣ ಅವರು ಹೇಳಿದ್ರು, ಇವರು ಅದನ್ನು ಹೇಳಿದ್ರು, ಈ ಪ್ರಘಾತದ ಬಗ್ಗೆ ಮಾತಾಡೋದಾಗಿದ್ರೆ ನಮಗೆ ಕೆಲವರಿಗೆ ಗೊತ್ತಿರುತ್ತೆ, ಸಾಹಿತಿಗಳಿಗೆ ಗೊತ್ತಿರುತ್ತೆ, ಎಷ್ಟೋ ಜನ ಗೊತ್ತಿಲ್ಲದೆ ಇರಬಹುದು. ಅದು ಸ್ವಲ್ಪ ವಿವರಿಸಿ ಹೇಳಿ ಸರ್, ಅದೇನದು ಪ್ರಘಾತ ಅಂತಂದ್ರೆ? ಗಾಥ ಅಂದ್ರೆ ಗೀತೆ. BM ಶ್ರೀಕಂಠಯ್ಯನವರು, ಕುವೆಂಪು ಮತ್ತು ರಾಷ್ಟ್ರಕವಿ ಮಂಜೇಶ್ವರದ ಗೋವಿಂದ ಪೈ ಇದನ್ನ ಪ್ರಘಾತ ಅಂತ ಕರೆದರು. ಒಂದು ವಿಷಯವನ್ನ ಕುರಿತು ಆಳವಾದ ಅಧ್ಯಯನ ಮಾಡಿ ಅದರ ಎಲ್ಲ ಮುಖಗಳನ್ನ ತೋರುವುದೇ ಪ್ರಘಾತ. ಅದಕ್ಕೆ ಕೆಲವು ನಿಯಮಗಳಿದೆ. ಪ್ರಾಸ ಇರಬೇಕು, ಅನುಪ್ರಾಸ ಇರಬೇಕು, ಅಂತ್ಯಪ್ರಾಸ ಇರಬೇಕು, ಅದೆಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಹಳೆಯ ಪ್ರಾಚೀನ ವಸ್ತುಗಳು ಏನಿದೆ, ಉದಾಹರಣೆಗೆ ಹಂಪಿ, ಹಾಳ ಹಂಪಿಯನ್ನ ಕುರಿತು ಪ್ರಘಾತ ಬರೀಬಹುದು. ಇಂಗ್ಲಿಷ್ ಕವಿಗಳು ಓಟು ಬೈಜಾಂಟಿಯಂ, ಓಟು ಸ್ಕೈಲಾರ್ಕ್, ಓಟು ಟಿಂಟರ್ನಬ್ಬೆ ಈ ಥರದ್ದೆಲ್ಲ ಬರೆದಿದ್ದಾರೆ. ನಮ್ಮಲ್ಲೂ ಕೂಡ ನಮ್ಮ ಕವಿಗಳು ಯಾಕೆ ಹಂಪಿ ಬಗ್ಗೆ ಬರಿಬಾರದು, ಯಾಕೆ ಬೇಲೂರು ಹಳೆಬೀಡು ಬಗ್ಗೆ ಬರಿಬಾರದು, ಯಾಕೆ ಗೊಮ್ಮಟನ ಬಗ್ಗೆ ಬರಿಬಾರದು? ಗೊಮ್ಮಟನ ಬಗ್ಗೆ ನಾವು ಮಂಜೇಶ್ವರದ ಗೋವಿಂದ ಪೈ ಮಾತ್ರ ನೋಡ್ತೇವೆ. 3 ವಿಶೇಷ ಪ್ರಘಾತಗಳನ್ನು ಬರೆದವರು ಕುವೆಂಪು ಅವರು. BM ಶ್ರೀಕಂಠಯ್ಯನವರು 3 ಬರೆದಿದ್ದಾರೆ. ಆನಂತರದಲ್ಲಿ ಬಂದಂಥವ್ರು ಅದು ಯಾಕೆ ಪ್ರಘಾತದ ಕಡೆಗೆ ಲಕ್ಷ್ಯ ಕೊಡ್ಲಿಲ್ವೋ ಗೊತ್ತಿಲ್ಲ. ನಾನು ಏನು ಮಾಡಿದೆ ಅಂದರೆ, ಈ ಯಾರೂ ಮುಟ್ಟದೇ ಇರುವ ಈ ಕ್ಷೇತ್ರವನ್ನ ಯಾಕೆ ನಾನು ಬಳಸಬಾರ್ದು ಅಂತ ಯೋಚನೆ ಬಂದದ್ದೇನೆ. ನಾನು ಯಾಕೆ ಬರಿಬಾರ್ದು ಅಂತ ಹೇಳಿ ಪ್ರಯತ್ನ ಪಟ್ಟೆ. ಮೊದಲನೇ ಪ್ರಘಾತನೇ ನಾನು ಗೂಳೂರು ಗಣೇಶನನ್ನು ಕುರಿತು ಬರೆದೆ. ಸರಿ. ಆದರೆ ಮೂರ್ತಿ ತಂದಿತ್ತು ಕೀರ್ತಿ ಅಂತ ಅದಕ್ಕೆ ಶೀರ್ಷಿಕೆ ಕೊಟ್ಟೆ. ನಮ್ಮ ಸಿದ್ದರಾಮಣ್ಣ ಹಾಸ್ಟೆಲ್ ವಾರ್ಷಿಕ ಸಂಚಿಕೆಯಲ್ಲಿ ಅದು ಪ್ರಕಟ ಕೂಡ ಆಯಿತು. ಅಲ್ಲಿಂದ ಬಂದದ್ದು ಪ್ರೀತಿ ಪ್ರಘಾತ ಬರೆದೆ. ಪ್ರೀತಿ ಪ್ರಘಾತನ 25 ಕ್ಯಾಂಟೋ ಬರೆದೆ, 25 ಪರ್ವಗಳಾಗಿ ವಿಂಗಡಿಸಿ ಬರೆದೆ. ಒಂದು ಕಾಗದಗಳ ಸುರಿಮಳೆ ಆಯಿತು ಅಂತಂದ್ರೆ ಜನ ಎಷ್ಟೊಂದು ಇಷ್ಟಪಡ್ತಾರೆ ಹೊಸ್ತನಣ ಅನ್ನೋದನ್ನ ನಾವಲ್ಲಿ ನೋಡ್ಬೋದು. ಅಂತ ಪ್ರೀತಿ ಪ್ರಘಾತದ ಕೆಲವು ಸಾಲುಗಳನ್ನ ಓದಕ್ಕೆ ಇಷ್ಟಪಡ್ತೇನೆ. ಚಿತ್ತ ಪಕ್ಷಿಗಳ ಚಿತ್ತಾರ ಜೊತೆಯಾಗಿ ನಾವೊಂದು ಅಲೆದ ಜಾಗಗಳೆಷ್ಟು, ಲೆಕ್ಕವಿಟ್ಟವರಾರು ಒಲುಮೆ ಕುರಿತು. ಚಿತ್ತ ಪಕ್ಷಿಗಳೆರಡು ಚಿತ್ತಾರ ಬರೆಯುತ್ತಾ ಹಾರಾಡಿದವು ಆಗೆಲ್ಲ ಬಾನಿನ ಉದ್ದಗಲ. ಒಟ್ಟಿಗೆ ತಿಂದದ್ದು, ಒಟ್ಟಿಗೆ ತಿರುಗಿದ್ದು, ಒಟ್ಟೊಟ್ಟಾಗಿ ಹಾಡಿದ್ದು ನೆನಪಾಗುತ್ತಿದೆ ಇಂದು. ಲಿಪಿ ಲಿಪಿಯಲ್ಲಿ ನಿನ್ನ ಸ್ಮರಣೆ ಲಾವಣ್ಯ ಲಿಖಿತವಾದರೆ, ಲಿಪಿ ಲಿಪಿಯಲ್ಲಿ ನಿನ್ನ ಸ್ಮರಣೆ ಲಾವಣ್ಯ ಲಿಖಿತದಲ್ಲಿ ನಡೆದಿತ್ತು ಅರ್ತಿ ಆರಾಧನೆ. ಅರ್ತಿನವರು ಈಗ ಬಳಸೋದೇ ಇಲ್ಲ. ಅರ್ತಿ ಅಂದ್ರೆ ನಿಜವಾದ ಪ್ರೀತಿ. ಅರ್ಥ ಬಳಸ್ತಾನೆ. ನಾನು ಅದಂತ ಪದಗಳನ್ನು ಹುಡುಕಿ ನನ್ನ ಕವಿತೆಗಳಲ್ಲಿ ಬಳಸ್ತೇನೆ. ಸಿಹಿ ರಸವು ಇಮ್ಮಾವಿನಲ್ಲಿ ಮೈಗೆಡದೆ ಹುದುಗಿದಂತೆ, ನಲ್ವಾರ್ತೆಯೆಲ್ಲ ನಲ್ಲೆಯರ ಸಲ್ಲಾಪದಲ್ಲಿ ಅಡಗಿದಂತೆ, ಕಬ್ಬಿನಲ್ಲಿ ಸವಿಹಾಲು ಅವಿತಂತೆ, ಗಿಡದಲ್ಲಿ ಇನಿದನಿ ಬೆರತಂತೆ, ಪ್ರೀತಿಯಲ್ಲಿ ಸಂಪ್ರೀತಿ ಸಂತೆ, ಅಲ್ಲಲ್ಲಿ ಇಹಲೋಕದ ಚಿಂತೆ, ದೇಹದಲ್ಲಿ ಆತ್ಮ ಅಡಗಿದಂತೆ, ಕೊಳಲಿನಲ್ಲಿ ಮಧುರನಾದ ಅಂತರ್ಗತವಾದಂತೆ, ನೀನು ನನ್ನಳು ಎಂದೋ ಸೇರಿಕೊಂಡೆ, ನಿನ್ನಲ್ಲಿ ನಾ ಹೊಸ ಹುಟ್ಟು ಕಂಡುಕೊಂಡೆ, ನಿನ್ನಲ್ಲಿ ನಾ ಹೊಸ ಹುಟ್ಟು ಕಂಡುಕೊಂಡೆ. ಬನ್ನಿ ಮತ್ತೆ ದೊಡ್ಡರಂಗೇಗೌಡರ ಜೊತೆ ಮಾತನ್ನು ಶುರು ಮಾಡೋಣ. ಸರ್, ಕನ್ನಡ ಪ್ರೊಫೆಸರ್ ಆಗಿದ್ರಿ, ಒಂದ್ ಕಡೆ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಹೆಸರನ್ನ ಮಾಡ್ತಾ ಇದ್ರಿ. ಆದ್ರೆ ನಮಗೆಲ್ಲ ಪರಿಚಯ ಆಗಿದ್ದು ಚಿತ್ರಗೀತೆಗಳ ಮೂಲಕ. ಈ ಚಿತ್ರರಂಗದ ಜೊತೆ ಈ ನಂಟು ಯಾವಾಗ ಶುರುವಾಯ್ತು? ಅದೊಂದು ಬಹಳ ಆಕಸ್ಮಿಕವಾದಂತಹ ವಿಷಯ. ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ವಿಚಾರ ಸಂಕಿರಣದಲ್ಲಿ ಯಾರನ್ನ ನಾವು ರವಿ ಅಂತ ಕರಿತೀವಿ, KSL ಸ್ವಾಮಿ, ಅವರು ಪ್ರೇಕ್ಷಕರಾಗಿ ಬಂದಿದ್ರು. ಆ ಹೊತ್ತು ನಾನು BC ರಾಮಚಂದ್ರ ಶರ್ಮಾ ಅವರಿಗೆ ಒಂದು ಗುದ್ದು ಕೊಡಬೇಕಾಗಿತ್ತು ಮಾನಸಿಕವಾಗಿ. ಅವರು ನಮ್ಮೆಲ್ಲರನ್ನೂ ಕೂಡ ಲಕ್ಷ್ಮೀನಾರಾಯಣ ಭಟ್ರನ ಲಕ್ಷ್ಮೀನಾರಾಯಣ ದಾಸ, ವೆಂಕಟೇಶ್ ಮೂರ್ತಿನ ವೆಂಕಟೇಶ್ ದಾಸ, ದೊಡ್ಡರಂಗೇಗೌಡನ ರಂಗದಾಸ, ಈ ಥರ ಅಂತೆಲ್ಲ ಯಾವಾಗಲೂ ನಾವು ಬರೀ ಸಂಗೀತಕ್ಕೆ ಹಾಡು ಬರೆಯೋದ್ರಿಂದನ ಅಷ್ಟೊಂದಾಗಿ ಬೆಲೆ ಕೊಡ್ತಾ ಇರಲಿಲ್ಲ. ಕೇಳಿಸ್ಕೊಳ್ಳೋವರೆಗೂ ಕೇಳಿಸ್ಕೊಂಡೆ ಅವರ ಕ್ರಿಟಿಸಿಸಮ್ ಎಲ್ಲ. ನನ್ನ ಸರದಿ ಬಂದಾಗ ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲೇ ವೇದಿಕೆ ಮೇಲೆನೆ ರಚಿಸಿ ಅದಕ್ಕೆ ನಾನೇ ಟ್ಯೂನ್ ಮಾಡಿಕೊಂಡು ಹೇಳಕ್ಕೆ ಶುರು ಮಾಡಿದೆ. ಹಾಡು ನಿನ್ನೆಯದಲ್ಲ, ಹಾಡು ಇಂದಿನದ್ದಲ್ಲ, ಹಾಡು ಎಂದೆಂದು ಹರಿದು ಬಂದದ್ದು
ಕವಿ ಭಾವ ಗಂಗೆ ಹೊತ್ತು ತಂದದ್ದು, ಕವಿ ಭಾವ ಗಂಗೆ ಹೊತ್ತು ತಂದದ್ದು. ಈ ಥರ ಒಂದು ಹಾಡು ಬರೆದು ಶತಶತಮಾನದಿಂದ ಹಾಡು ಹರ್ಕೊಂಡು ಬಂದಿದೆ ಸ್ವಾಮಿ ಅನ್ನೋ ಥರ ಹೇಳಿದೆ. ನನ್ನನ್ನು ಬೆಂಬಲಿಸಿದಂಥವ್ರು ತುಪ್ಪಿ ಲಂಕೇಶ್, ಅವರೊಂದು ಚುಟ್ಕನೆ ಬರೆದ್ಬಿಟ್ರು, ದೊಡ್ಡರಂಗೆ ಗೌಡ್ರು ಹಚ್ಕೊಂಡ್ರು ಪೌಡ್ರು ಅಂತ. ಹಾಗಾಗಿ ಆ ಹೊತ್ತು ನಮ್ಮ ಎಲ್ಲ ವರ್ತನೆಗಳು ರವಿಯವರಿಗೆ ಬಹಳ ಇಷ್ಟ ಆಯಿತು ಅಂತ ಕಾಣುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ ಅವರು ಕರೀತಾರೆ ಅಂತ. ಗೌಡ್ರೆ, ಇವತ್ತು ಸಾಯಂಕಾಲ ನೀವು ಚೆನ್ನೈಗೆ ಹೊರಡಬೇಕಾಗುತ್ತೆ, ನಿಮ್ಮ ಜೊತೆ ವ್ಯಾಸ ಇರ್ತಾರೆ, ಚಂದ್ರಶೇಖರ್ ಕಂಬಾರ್ ಇರ್ತಾರೆ, ನೀವೆಲ್ಲ ಸೇರಿ ನಂದೊಂದು ಚಿತ್ರಕ್ಕೆ ಹಾಡುಗಳು ಬರೀಬೇಕು. ಆ ಚಿತ್ರ ಒಬ್ಬ ಕವಿಯನ್ನು ಕುರಿತು ಮಾಡಿದ್ದು. ನನ್ನ ಒಂದು ಚಿತ್ರನ ಯಶಸ್ಸನ್ನುಗೊಳಿಸ್ಬೇಕು. ನನಗೆ ಹೇಳಿದರು, ಒಂದು ಒಳ್ಳೆ ಲವ್ ಸಾಂಗ್ ಬೇಕು, ಅದು ಕೂಡ ಮದುವೆಯ ರಿಚುವಲ್ಸನ್ನು ಕುರಿತಿರ್ತಕ್ಕಂಥದ್ದು ಅಂತ KSL ಸ್ವಾಮಿ ಹೇಳಿದರು. ನಿಂತಿದ್ದರ ಗಂಡು ಹೆಣ್ಣು ಎದುರು ಬದ್ರಿಗೆ, ಆಗ ಅಂತರ್ಪಟ ತೆರೆಯುತ್ತೆ, ತೆರೆಯುವಾಗ ಒಬ್ಬರ ಮುಖ ಒಬ್ರು ನೋಡ್ಕೊಳ್ತಾರೆ, ಅಲ್ಲಿವರೆಗೂ ನೋಡಿರಲ್ಲ, ಇದನ್ನು ಕುರಿತು ಬರಿಬೇಕಾಗುತ್ತೆ ಅಂತ ಹೇಳಿದ್ರು. ನಾನಾಗ ಬರೆದೆ, ಬಂದಿದೆ ಬದುಕಿನ ಬಂಗಾರದ ದಿನ, ಮದುವೆಯೇ ಮನುಜನ ಮೊದಲನೇ ಬಂಧನ. ವಾಣಿಜ್ಯರಾಮ್ ಸೊಗಸಾಗಿ ಇದನ್ನು ಹಾಡಿದ್ದಾರೆ. ಅದು ಯಾವ ಶುಭ ಗಳಿಗೆಯಲ್ಲಿ ಬರೆದನೋ ಈ ಚಿತ್ರರಂಗದಲ್ಲಿ ಹಿಂದಿರುಗಿ ನೋಡಿದ್ದೇ ಇಲ್ಲ. ಕಂಟಿನ್ಯೂಸ್ ಆಗಿ ಮುಂದೆ 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 ಹೋಗ್ತಾ ಇದ್ದೀನಿ. ದೀಪ ಮತ್ತು ಈ ಮಾಗಿಯ ಕನಸು ನಿಮ್ಮ ಮೊದಲನೇ ಚಿತ್ರಗಳಾಗಿದ್ದು, ನಂತರ ಈ ಪಡುವಾರಳ್ಳಿ ಪಾಂಡವರು ಪುಟ್ಟಣ ಕಣಗಾಲ್ ಡೈರೆಕ್ಟ್ ಮಾಡಿದಂಥ ಚಿತ್ರ, ಅದರ ಅವಕಾಶ ಈಗ ಸಿಕ್ತು ಸರ್? ಅದು ಪುಟ್ಟಣ ಕಣಗಾಲು ನನ್ನ ಅಭಿಮಾನಿ ಆಗಿಬಿಟ್ರು. ಪುಟ್ಟಣ ಕಣಗಾಲ್ ನನಗೆ ಎಷ್ಟೊಂದು ಅಭಿಮಾನಿ ಆಗಿಬಿಟ್ರು ಅಂದರೆ, ಅಕ್ಷರ ಪ್ರಕಾಶನದಿಂದ ನಂದು ಏನೇನು ಪಬ್ಲಿಷ್ ಮಾಡಿದ್ದಾರೆ ಅದನ್ನೆಲ್ಲ ತರಿಸ್ಕೊಂಡ್ರು, ಓದಿದ್ರು. ಅದರಲ್ಲಿ ದಣಿ ಪುರಾಣ ಅಂತ ಒಂದು ಪ್ರಗಾತ, ಅದು ಅವರಿಗೆ ಬಹಳ ಇಷ್ಟ ಆಗೋಗಿತ್ತು. ಧೀರೇಂದ್ರ ಗೋಪಾಲನ ಪಾತ್ರನ ತುಂಬ ಚೆನ್ನಾಗಿ ಅಲ್ಲಿ ಪೋರ್ಟ್ರೈಟ್ ಮಾಡಿದ್ದೀನಿ. ಊರಿನ ಫ್ಯೂಡಲ್ ಲಾರ್ಡ್ ಅವನು 10 ಹಳ್ಳಿಗೆ ಪ್ರಖ್ಯಾತನಾಗಿರ್ತಾನೆ, ಶೋಷಣೆಗಳನ್ನು ಮಾಡ್ತಾ ಇರ್ತಾನೆ ಜನಕ್ಕೆ. ಆ ಶೋಷಣೆಯ ವಿರುದ್ಧ ದಂಗೆ ಎದ್ರು ಹುಡುಗರು ಅಂತ ನನ್ನ ಪ್ರಗಾತದಲ್ಲಿ ಬರುತ್ತೆ. ಅವ್ರಿಗೆ ಭಾಳ ಇಷ್ಟ ಆಗಿದೆ, ನಿಮ್ದೊಂದು ಕವಿತೆಯನ್ನು ಚಿತ್ರ ಮಾಡಬೇಕು ಅಂತಿದ್ದೀನಿ, ನೀವು ಪರ್ಮಿಷನ್ ಕೊಡೋದಾದ್ರೆ ಅಂತ. ಅಯ್ಯೋ ಏನು ಸರ್ ನೀವು ಶರಪಂಜರ ಮಾಡಿದವರು, ಬೆಳ್ಳಿ ಮೋಡ ಒಂದು ಸಾಕು ಸರ್, ಬೆಳ್ಳಿ ಮೋಡ ಜಗದ್ವಿಖ್ಯಾತಿ ಆಗೋದಕ್ಕೆ ಅಂತ ಎಲ್ಲ ನಾನು ಸ್ವಲ್ಪ ನನ್ನ ಅಂತರಾಳದ ಅನಿಸಿಕೆಗಳನ್ನು ಹೇಳಿದೆ. ಆಗ ಅವರು ಆಯಿತು ಮಾಡೋಣ ಅಂತ ಹೇಳಿ, ಮೊದಲು ಸಾಂಗ್ಸ್ ಮಾಡಬೇಡ ಆಮೇಲೆ ಸಂಭಾಷಣೆ ನೋಡ್ಕೊಳ್ಳೋಣ ಅಂತೇಳಿ ಸಾಂಗ್ಸನ್ನ ಬರೀಲಿಕ್ಕೆ ಹೋದರು. ಆಗ ನಾನು ಆ ಚಿತ್ರಕ್ಕೆ ಹಾಡುಗಳನ್ನು ಬರೆದೆ. ಮೊದಲನೇದು ಬರೆದದ್ದು ನಾನು, ಏಸುವ ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ಅಂತ. ಈಗ ಹೇಳಿದ್ರಿ, ಈಗ ಮುಂದಿನ ಬರೆಯೋದಿರೋದು ಅಂತಂದ್ರು. ಅವನೇನೋ ಕೇಳ್ದ, ಅವಳೇನೋ ಹೇಳಿದ್ದೇಳಿ, ಸ್ವಲ್ಪ ಯೋಚನೆ ಮಾಡಿ ಪ್ರಾಸ ಕೂಡಿಸ್ದೆ. ಕೂಸು ತೂಗೋ ವಯಸ್ಸು ಆಯ್ತು ನನ್ನ ಸರದಾರ ನಮ್ಮೂರ ಹಮ್ಮೀರ. ಆ ರಸಿಕರ್ರಿ ನೀವು. ಪುಟ್ಟಣ ಕಣಗಾಲ್ ಹೇಳಿದ್ದು, ಕೂಸು ತೂಗೋ ವಯಸ್ಸು ಅಂತಂದರೆ ಮದುವೆ ಮಾಡೋ ವಯಸ್ಸು, ಏನು ಭಾಳ ಪೋಲಿ ಇದ್ದೀರಪ್ಪ ನೀವು ಅಂತೆಲ್ಲ ನನ್ನ ಬೆಂತಟ್ಟೋದ್ರ ಮುಖಾಂತರವಾಗಿ ಇದು ಮಾಡಿದರು. ನೆಕ್ಸ್ಟ್ ಮಧ್ಯಾಹ್ನ ಬರೆದಾಗ, ನಿಮ್ಮ ಹಳ್ಳಿ ಬಿಟ್ಟೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಗೌಡ್ರೆ, ಯಾಕೆ ಒಂದು ಹಾಡು ಬರೀಬಾರ್ದು? ನಾನು ಹೇಳಿದೆ, ನನ್ನ ಹಳ್ಳಿ, ನನ್ನ ಕಥೆಯಲ್ಲಿ ದಣಿಪುರಾಣದಲ್ಲಿ 5 ಜನ ಹುಡುಗರನ್ನ ನಾನು ರೆವಲ್ಯೂಷನರೀಸ್ ಮಾಡಿದ್ದೀನಿ. ಅವರೇ ಕ್ರಾಂತಿ ಹಾಡೋದು. ಅದರಲ್ಲಿ ರಾಮಕೃಷ್ಣನಿಗೆ ಬಹಳ ಒಂದು ಮುಖ್ಯವಾದಂಥ ಪಾತ್ರ, ಅವನು ಲೀಡ್ ತಗೋತಾನೆ. ಆದರೆ ಊರಿನಲ್ಲಿ ನೆಲೆ ಇವರಕ್ಕೆ ಬಿಡೋದಿಲ್ಲ ಧೀರೇಂದ್ರ ಗೋಪಾಲ್, ಆ ಥರ ಒಂದು ಸಂದರ್ಭ. ಆದ್ರೂ ನೀವು ಒಳ್ಳೆ ಹಾಡು ಬರೀತೀರ, ಬರೀರಿ ಅಂದರು. ನಾನು ಆಗ ಬರೆದದ್ದೇ, ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೇ ಮರೆಯಲಿ, ಅದನ್ನು ಹಾಡು ಬರೆದೆ. ಆಗ ಪುಟ್ಟಣವರು ಚಪ್ಪಾಳೆ ಹಾಕ್ಬಿಟ್ಟು, ದತ್ತು ಬಾಯ್ಲಿ, ಫೋನ್ ಮಾಡು ಕನ್ನಡಪ್ರಭ ನಾರಾಯಣ ಸ್ವಾಮಿಗೆ, ಕ್ಯಾಮ್ರಾ ಸಮೇತ ಬರಲಿ, ಎ ಲಿರಿಕ್ ರೈಟರ್ ಈಸ್ ಬಾರ್ನ್ ಐ ಸೇ. ಅದು ಅವ್ರ ಪದ. ಅದೇ ಥರ ಶುಕ್ರವಾರದ ಪೇಪರ್ಗಳಲ್ಲಿ ಎ ಲಿರಿಕ್ ರೈಟರ್ ಈಸ್ ಬಾರ್ನ್ ಐ ಸೇ, ಕನ್ನಡಕ್ಕೊಬ್ಬ ಹೊಸ ಗೀತ ರಚನೆಕಾರ ಅಂತ ನಾರಾಯಣ ಸ್ವಾಮಿ, ಅಪರ್ಣ ಅವರ ತಂದೆ, ಅದನ್ನು ಚಿತ್ರಪ್ರಭಾದಲ್ಲಿ ಹಾಕಿದರು. ಹೀಗೆ ಫೇಮಸ್ ಆಗಿಬಿಟ್ಟೆ. ನಂತರ ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಬಹಳ ಇಷ್ಟ ಆದಂಥ ಹಾಡುಗಳು ಪರಸಂಗದ ಗೆಂಡೆ ತಿಮ್ಮ. ಅಷ್ಟು ಚೆನ್ನಾಗಿ ಬರೋದಕ್ಕೆ ಅದು ಮೂಲತಃ ಕಾದಂಬರಿ. ನಾನು ಕಾದಂಬರಿಯನ್ನು ಅದು ಟೆಕ್ಸ್ಟ್ ಆಗೋ ಮೊದಲು ಕೂಡ ಓದಿದ್ದೆ, ಸಿನಿಮಾ ಆಗೋ ಕೂಡ ಮೊದಲು ಓದಿದ್ದೆ. ಅಲ್ಲಿ ಖಚಿತವಾಗಿ ಎಲ್ಲ ನಿಲುವುಗಳು ಗೊತ್ತಿತ್ತು. ಒಂದು ಸನ್ನಿವೇಶದಲ್ಲಿ ಇಲ್ಲೊಂದು ಅವನ ಗೆಂಡೆ ತಿಮ್ಮ ಬುಟ್ಟಿ ತಗೊಂಡು ಅವನ ಗೆಳೆಯರ ಜೊತೆಯಲ್ಲಿ ಹೊರಡ್ತಾನೆ ಊರಿಂದ ಹೊರಗಡೆಗೆ. ಆಗ ನಾನು
ಯಾಕೆ ಅವನು ಏನು ಕುರಿತು ಬರೀತಾನೆ ಅಂತ ಯೋಚನೆ ಮಾಡಿದೆ. ಯಾಕೆ ಸುತ್ತಲ ಪ್ರಕೃತಿ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಯಾಕೆ ಅದನ್ನೇ ಕುರಿತು ವಸ್ತು ಮಾಡಬಾರದು ಅಂತ ಹೇಳಿ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿಡ ತೂಗ್ಯಾವೇ ಹಕ್ಕಿ ಹಾಡವೆ, ಮರಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡವೆ. ಈ ಹಾಡನ್ನ ಬರದೆ ಅದು ಯಾವ ಶುಭ ಗಳಿಗೆನಲ್ಲಿ ಬರೆದ್ನು, ಇವತ್ತಿನವರೆಗೂ ಸ್ಟಿಲ್ ಬ್ಯಾಟಿಂಗ್ ಸೋ ವೆಲ್ ಸರ್. ನೀವು ಆಡಿದಂತ ಆ ಬ್ಯಾಟಿಂಗ್ ಒಂದ್ಸಲ ನೆನಪಿಸೋಣ ಆಡಿಯನ್ಸ್ಗೆ. ನಮ್ಮ ವೀಕೆಂಡ್ ಟೆಂಟಲ್ಲಿ 700ಕ್ಕೂ ಹೆಚ್ಚು ಹಾಡುಗಳನ್ನ ಸರ್ ಬರೆದಿದ್ದಾರೆ. ಒಂದು ಸಣ್ಣ ಇಣುಕು ನೋಟ ಈಗ. ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯದಾಗೆ ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ, ಸುವರ್ತ ಐತೆ ನಿಂಗೆ ನನ್ನ ಬಂಗಾರಿ, ನಮ್ಮೂರ ಸಿಂಗಾರಿ. ವಯಸ್ಸು ಆಯ್ತು ನನ್ನ ಸರದಾರ, ನಮ್ಮೂರ ಹಮ್ಮೀರ. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ, ಅನ್ನ ನೀಡಿದ ಈ ಮಣ್ಣನು ನಾ ಹೇಗೆ ತಾನೆ ಮರೆಯ. ನಾ ಕಂಡೆ ನಿನ್ನ ಮಧುರ ಪಲುಕು ಪಲುಕು ಹೆಜ್ಜೆಯಲ್ಲಿ ಪದ್ಮಶ್ರೀ ದೊಡ್ಡರಂಗೇಗೌಡರಿಗೆ. ಸಾಮಾನ್ಯವಾಗಿ ಲೋಕೇಶ್ ಅಂದ್ಕೊಳ್ಳೆ ಜ್ಞಾಪಕ ಬರೋದು ಗೆಂಡೆ ತಿಮ್ಮ. ಚಿತ್ರಕ್ಕಿಂತ ಮೊದಲು ಬಿಡುಗಡೆ ಆಗೋದು ಸಂಗೀತ. ಸಂಗೀತವನ್ನು ಕೇಳಿ ಆ ಜನರು ಆಹಾ ಇದರಲ್ಲಿ ಏನೂ ಇದೆಯಲ್ಲ, ಎಷ್ಟೊಂದು ವಿಭಿನ್ನವಾಗಿದೆಯಲ್ಲ ಈ ಚಿತ್ರದ ಹಾಡುಗಳು ಅಂತ ಚಿತ್ರರಂಗಕ್ಕೆ ದೌಡಾಯಿಸಿ ಆ ಚಿತ್ರವನ್ನು ಜನಪ್ರಿಯತೆಗೊಳಿಸಿದ್ರು ಅಂದರೆ ತಪ್ಪಾಗಲಾರದು. ಸಾಮಾನ್ಯವಾಗಿ ಬಂದ ಚಿತ್ರಕ್ಕೆ ಬೇಕಾಗಿರೋದು ಒಳ್ಳೆಯ ಕಥೆ, ನಿರ್ದೇಶನ, ಸಂಗೀತ ನಿರ್ದೇಶನ, ಗೀತೆ ರಚನೆ, ಇದೆಲ್ಲವೂ ಇದರಲ್ಲಿ ಒಂದು ಹೂರಣದಂತೆ ಪೂರಕವಾಗಿತ್ತು ಅಂದರೆ ತಪ್ಪಾಗಲಾರದು. ಸರ್, ಇದೊಂದೇ ಸಾಹಿತ್ಯ ಅಲ್ಲ ಸರ್, ನೀವು ಅನೇಕ ಚಿತ್ರಗಳಿಗೆ ರಚನೆಯನ್ನು ಮಾಡಿದ್ದೀರಿ. ಮತ್ತು ಇತ್ತೀಚೆಗೆ ಬಂದ ಮಾವು ಬೇವು ಚಿತ್ರಕ್ಕಂತೂ ಒಂದು ಹಾಡಿನ ಮುಖಾಂತರ ಒಂದು ಕಥೆಯನ್ನೇ ಹೇಳಿದ್ದೀರಿ. ಇದಂತೂ ಒಂದು ಅದ್ಭುತ ಸರ್. ವೀಕೆಂಡ್ ವಿತ್ ರಮೇಶ್ ಅವರ ಕಾರ್ಯಕ್ರಮದಲ್ಲಿ ಲೋಕೇಶರ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ತುಂಬ ಧನ್ಯವಾದಗಳು ಸರ್. ಬರೀ ಪರದೆ ಮೇಲೆ ನೋಡಿದಿರಲ್ಲ, ಇಲ್ಲೇ ಹಾಡಿಸ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ಇನ್ನೂ ಕೆಲವು ಹಾಡುಗಳು ಕೇಳ್ತೀರಾ? ಕೇಳಿ 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 ಕೇಳಿ. ನಮ್ಮ ಸರಿಗಮಪ ಮೆಂಟರ್ಸ್ ಆದಂತ ಸುಚೇತನ್ ಹಾಗೂ ಲಕ್ಷ್ಮಿ ಅವರು ಬಂದಿದ್ದಾರೆ, ಸ್ವಾಗತಿಸಿ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು,
ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೇ. ಬೇಲಿ ಮ್ಯಾಗೆ ಬಣ್ಣ ಬಣ್ಣದ ಹೂ ಅರಳ್ಯಾವೆ, ಆ ಹೂವಿನ ತುಂಬ ಸಣ್ಣ ಚಿಟ್ಟಿ ಕುಂತವೆ. ಬಾಗಿ ಬೀಗಿ ಅತ್ತ ಇತ್ತ ಬಾಳೆ ಬಳುಕ್ಯಾವೆ, ಆ ಬಾಳೆ ವನವೇ ನಕ್ಕು ಹಣ್ಣು ತಂದ್ಯಾವೆ. ಕುಂತರೆ ಸೆಳೆವ ಸಂತಸ ತರುವ, ಕುಂತರೆ ಸೆಳೆವ ಸಂತಸ ತರುವ. ಹೊಂಗೆ ಡೊಂಗೆ ತೂಗಿ ತೂಗಿ ಗಾಳಿ ಬೀಸ್ಯಾವೆ. ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ, ಮರಗಿಡ ತೂಗ್ಯಾವೆ ಚಿಲಿಪಿಲಿ ಹಕ್ಕಿ ಹಾಡ್ಯಾವೆ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ. ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಛೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಹೇಳು ನೀನು. ಕೀಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು. ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ. ಹೃದಯ ಗೀತೆ ಹಾಡುತ್ತಿದೆ ಭೂಮಿ ಸ್ವರ್ಗವಾಗಿದೆ. ಮನದಾಸೆ ಮೂಡಿದೆ ಒಲವಿನ ಜೊತೆ ಬೀಡಿದೆ. ಮನದಾಸೆ ಮೂಡಿದೆ ಒಲವಿನ ಜೊತೆ ಬೇಡಿದೆ. ಎಲ್ಲಿರುವೆ ನೀ ಎಲ್ಲಿರುವೆ ಎಲ್ಲಿರುವೆ ನೀ ಎಲ್ಲಿರುವೆ. ಚೆನ್ನಾಗಿ ಹಾಡಿದ್ರಿ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸುಜಾತಾ, ಥ್ಯಾಂಕ್ ಯು ಸರ್. ಇವ್ರು ಮುಂದೆ ಹಾಡಿದ್ದು ಎಷ್ಟು ಖುಷಿ ಆಗಿರ್ಬೇಕು ನಿಮಗೆ ಸರ್. ಬಹಳ ಬಹಳ ವಿಶೇಷವಾದ ಸಂದರ್ಭ ನನಗೆ ಪರ್ಸ್ನಲಿ. ಒಂದು ಧನ್ಯತಾ ಭಾವ ಸರ್. ಎದುರಿಗೆ ಹಾಡೋದು, ಅವ್ರನ್ನ ಭೇಟಿ ಮಾಡೋದೇ ಒಂದು ಧನ್ಯತೆ. ಕೆಲವು ನೆನಪುಗಳನ್ನು ನಾನು ಖಂಡಿತ ಹಂಚ್ಕೋಬೇಕು ಅನ್ಸುತ್ತೆ. ಅವರ ಮಾವು ಬೇವು ಕ್ಯಾಸೆಟ್ ಡಾಕ್ಟರ್ SPB ಸರ್ ಅವರು ಹಾಡಿದ್ದು ನನ್ನ ಸ್ಕೂಲ್ ಡೇಸ್ನಲ್ಲಿ ನಮ್ಮ ಮನೇಲಿ ಪ್ರತಿದಿನ ಪ್ಲೇ ಆಗ್ತಿತ್ತು ಸರ್. ಅದರಲ್ಲಿ ಎಸ್ಪೆಷಲಿ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬಂದದ್ದೆಲ್ಲ ನೀಸಬೇಕ
ಈ ಹಾಡು. ಮತ್ತು ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಗಾಳಿಗೊಡ್ಡಿದ ದೀಪದಂತೆ ನಮ್ಮ, ಬಹಳ ಕಾಡಿದಂಥ ಗೀತೆಗಳು. ಎಸ್ಪೆಷಲಿ ಮಾವು ಬೇವು ನನಗೆ ಇನ್ನೂ ಗುನುಗೋ ಹಾಗೆ ಆಗತ್ತೆ. ಪ್ರತಿದಿನ ನಮ್ಮ ಮನೇಲಿ ಪ್ಲೇ ಆಗ್ತಿದೆ. ಸಿನಿಮಾ ಬಂದಿದೆ, ದಯವಿಟ್ಟು ಹೌದು, ಖಂಡಿತ ಸರ್, ಖಂಡಿತವಾಗ್ಲು ತಮ್ಮ ದೊಡ್ಡ ಅಭಿಮಾನಿ ನಾನು. ತಮ್ಮ ಮುಂದೆ ಹಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಜಿ ಟೀಮ್ಗೆ ಬಹಳ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಚೇತನ್, ನಾನು ವಯಸ್ಸಿನಲ್ಲಿ ತುಂಬ ಚಿಕ್ಕವನಾದರೂ ಅವ್ರು ನನಗೆ ತುಂಬ ಗೌರವವನ್ನು ತೋರಿಸಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಅವರು ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ. ಅದು ನನ್ನ ಸೌಭಾಗ್ಯ. ರೀಸೆಂಟಾಗಿ ನಾವು ಕತಾರ್ ದೇಶಕ್ಕೆ ಹೋಗಿದ್ವಿ. ನಾನು ಸರು ಮತ್ತು ಶಿವಣ್ಣ ಕೂಡ ಬಂದಿದ್ದರು. ಅಲ್ಲಿ ಚಿತ್ರ ಬಂತು. ಆ ದೇಶಕ್ಕೆ ಹೋದಾಗ ಅವರ ಸರಳತೆ ನನಗೆ ಅನುಭವ ಆಯಿತು. ದೇಶದ ಉತ್ತುಂಗದ ಒಂದು ಪದ್ಮಶ್ರೀ ಅಂತ ಒಂದು ಪ್ರಶಸ್ತಿಯನ್ನು ಪಡೆದವರು ಇಷ್ಟು ಡೌನ್ ಟು ಅರ್ತ್ ಆಗಿರೋದಕ್ಕೆ ಸಾಧ್ಯನಾ ಅಂತ ಬಹುಶಃ ನಾವು ಅವರನ್ನು ನೋಡಿ ಕಲಿಬೇಕು. ಥ್ಯಾಂಕ್ಸ್ ಟು ಜಿ ಫಾರ್ ಹ್ಯಾವಿಂಗ್ ಇನ್ವೈಟೆಡ್ ಮಿ ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಸರ್. ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ. ಹಲೋ, ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ದೊಡ್ಡರಂಗೇಗೌಡರ ಜೊತೆ ಮಾತುಕತೆಯಲ್ಲಿದ್ದೀನಿ. ಸರ್, ಕನ್ನಡ ಚಿತ್ರಗಳಲ್ಲಿ ನಾವು ಮರೆಯಲಾರದಂತ ಕೆಲವು ಹಾಡುಗಳನ್ನ ಬರೆದವರು ನೀವು. ನಿಮ್ಮ ಗೀತ ರಚನೆ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ನಮಸ್ಕಾರ. ದೋರಂಗಾವ್. ಓಂ ಶ್ರೀ ಸಾಯಿರಾಮ್. ಗುರುಗಳೇ, ನಿಮ್ಮನ್ನು ಯಾವತ್ತೂ ನಾವು ಇಲ್ಲಿ ಇಟ್ಕೊಂತೀವಿ, ಯಾಕಂದ್ರೆ ತಾವು ಸರಸ್ವತಿ ಪುತ್ರರು. ದೊಡ್ಡರಂಗೇಗೌಡರು ಸಾಹಿತ್ಯ ಕ್ಷೇತ್ರದಲ್ಲಿ, ಅದರಲ್ಲೂ ಸಿನಿಮಾ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. 1970ರಿಂದ ನಿರಂತರವಾಗಿ ಪ್ರಾರಂಭವಾದ ನಮ್ಮ ಸ್ನೇಹ ಇನ್ನೂ ಮುಂದುವರಿತಾ ಇದೆ. ನನ್ನೊಲುಮೆ ಬಾಂಧಳದ ಚೆಲುವೆ. ಆಗಿನ್ನೂ ನಾವು ನಮ್ಮ ರಂಗಭೂಮಿಯ ಮೊದಲ ಹೆಜ್ಜೆಗಳನ್ನು ಇಡ್ತಾ ಇದ್ದದ್ದು ಆ ಕಾಲಘಟ್ಟದಲ್ಲಿ ಜೋಕುಮಾರ ಸ್ವಾಮಿ ನಾಟಕದಲ್ಲಿ ನೀವು ಹಾಡೋಕೆ ಬರ್ತಾ ಇದ್ರಿ, ನಾವು ಕುಣಿಯೋಕೆ ಬರ್ತಾ ಇದ್ವಿ. 1979ರಲ್ಲಿ ಪ್ರಾರಂಭವಾದ ನಮ್ಮ ಬಂಗಾರದ ಜಿಂಕೆಯ ಕೆಲಸದಿಂದ ಅನ್ವೇಷಣೆ, ನಂತರದ ದಿನಗಳಲ್ಲೂ ಕೂಡ ನಿರಂತರವಾಗಿ ನನ್ನ 36 ಸಿನಿಮಾಗಳಲ್ಲಿ 21 ಸಿನಿಮಾಗಳಿಗೆ ನೀವು ಕವನಗಳನ್ನು ರಚಿಸಿಕೊಟ್ಟಿದ್ದೀರಿ. ಅದ್ಭುತವಾದಂಥ ಹಾಡುಗಳು ಕೊಟ್ಟಿದ್ದಾರೆ. ಒಂದೊಂದು ಹಾಡು ನಾವು ಮರೆಯೋಕ್ಕಾಗಲ್ಲ. ತುಂಬಾ ಸಂತೋಷ ಅನ್ಸುತ್ತೆ. ಇಂಥ ಹಿರಿಯರನ್ನ ನಾವು ಕನ್ನಡ ನಾಡು ಪಡೆದಿದ್ದೇವೆ ಮತ್ತು ಇಂಥವರ ಸಹವಾಸವನ್ನು ನಾವು ಮಾಡಿದ್ದೇವೆ ಅಂತ ಅಂದುಕೊಳ್ಳೋಕೆ ನಾವು ಸಂತೋಷ ಅನ್ಸುತ್ತೆ. ನನ್ನದೊಂದು ಸಣ್ಣ ಮನವಿ ಇದೆ. ನಿಮ್ಮ ಪ್ರಘಾತಗಳನ್ನು ಅದ್ಭುತವಾಗಿ ಒಂದು ಹೊಸ ಫಾರ್ಮ್ ಅನ್ನು ಕಂಡು ಹಿಡಿದುಕೊಂಡ್ರಿ, ಇದ್ದದ್ದನ್ನು ಮತ್ತೆ ಬೆಳೆಸಿದಿರಿ, ಇನ್ನಷ್ಟು ಜನಕ್ಕೆ ಅದನ್ನು ಹಂಚಿದಿರಿ. ಆ ರೀತಿಯ ಇನ್ನಷ್ಟು ಪ್ರಘಾತಗಳು ಬರಲಿ, ಅವುಗಳ ಮುಖಾಂತರ ನಿಮ್ಮದೇ ಒಂದು ಛಾಪು ಮೂಡಿಸ್ಲಿ ಅಂತ ಕೇಳ್ಕೊತಾ ಒಳ್ಳೇದಾಗಲಿ. ದೋ ರಂಗಾವ್. ನಾನೇ ನಿರೀಕ್ಷೆ ಮಾಡಿರಲಿಲ್ಲ ಇವರನ್ನೆಲ್ಲ. ನನ್ನನ್ನು ಬೆಳೆಸಿದವರು ಇವರೆಲ್ಲನ. ನೋಡಿ, ಯಾವಾಗಲೂ ಮನುಷ್ಯನಿಗೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ ಜೀವನದಲ್ಲಿ. ಅವಕಾಶ ಸಿಗಲಿಲ್ಲ ಅಂತ ಗೊಣಗೋರು ಬೇರೆ. ಯಾವಲೋ ಮಧ್ಯರಾತ್ರಿನಲ್ಲಿ ಕ್ಯಾಸೆಟ್ ಕಳಿಸ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಇದರ ರೆಕಾರ್ಡಿಂಗ್ ಇದೆ, ಒಂದು ಗೀತೆ ಬರೆದು ದಯವಿಟ್ಟು ಹೇಗಾದರೂ ಮಾಡಿ ಸ್ಟುಡಿಯೋಗೆ ತಲುಪಿಸಿ, ಅಥವಾ ನಾನೇ ಯಾರ ಹುಡುಗರನ್ನ ಕಳಿಸ್ತೇನೆ, ಅವ್ರ ಕೈಲಿ ಕೊಟ್ಟು ಕಳಿಸಿ ಅಂತ. ಈ ಥರ ನಾವು ಕೆಲಸದ ಒತ್ತಡಗಳಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡಿ ನಿದ್ದೆಗೆಟ್ಟು ಕೆಲಸ ಮಾಡಿದ್ದೀವಿ. ಇಡೀ ರಾತ್ರಿ ಹಾಡುಗಳನ್ನು ಬರೆದಿದ್ದೀವಿ. ರೈಟ್ ಸರ್, ನಿಮ್ಮ ಮತ್ತು ನಾಗಾಭರಣ ಅವರ ಬಾಂಧವ್ಯ, ಆ ಹಾಡು ಕೇಳಿದಾಗ ನನಗೆ ಆ ಬಂಗಾರದ ಜಿಂಕೆ ಹಾಡು ಬಂತು. ಒಂದು ಸಾಲು ಬಂದಾಗಲೇ ಸರ್ ಆ ಕಾಲಕ್ಕೆ ಹೇಳ್ಕೊಂಡೋಗ್ಬಿಡ್ತು ನಮ್ಮನ್ನ. ಎಂಥ ಹಾಡು, ಎಂಥ ಹಾಡಿನ ಸಾಲುಗಳು. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಂತ ಸಂಗತಿ ಅಂತಂದ್ರೆ, ಈಗ 5 ಹಾಡಿದೆ ಅಥವಾ 6 ಹಾಡಿದೆ ಸಿನಿಮಾದಲ್ಲಿ ಅಂದ್ರೆ 6 ಜನದ ಹತ್ರ ಬರೆಸ್ತಾರೆ. ಆಗ ಆ ಥರ ಅಲ್ಲ, ಒಂದು ಇಡೀ ಚಿತ್ರದ ಎಲ್ಲ ಹಾಡುಗಳನ್ನು ಒಬ್ಬನೇ ಗೀತ ರಚನೆಕಾರ ಬರೀಬೇಕಾಗಿತ್ತು. ನನಗೆ ಬಂಗಾರ ಜಿಂಕೆಯ ಹಾಡುಗಳನ್ನು ಬರೆಯೋದಕ್ಕೆ ಅವಕಾಶ ಸಿಕ್ಕಾಗ ಮೊದಲು ನಾವು ವಿಜಯ ಭಾಸ್ಕರ್ ಹತ್ರ ಹೋದ್ವಿ. ವಿಜಯ ಭಾಸ್ಕರ್ ಹತ್ರ ಸನ್ನಿವೇಶಗಳನ್ನೆಲ್ಲ ಹೇಳಿದ್ವಿ, ಬರೀರಿ ಮಾಡೋಣ ಟ್ಯೂನ್ ಅಂತ ಹೇಳಿದ್ರು. ಮೊದಲನೇ ಟ್ಯೂನೇ ಮಾಡಿದ್ರು. ಟ್ಯೂನ್ ಮಾಡಿದಾಗ ಅದನ್ನು ಕೇಳಿದಂಥ ಪ್ರೊಡ್ಯೂಸರ್ ಸಪ್ಪೆ, ಇದು ಒಂಥರ ನಿರಾಶಾ ಭಾವ. ಆದರೆ ಅದೇ ಹಾಡು ಸೂಪರ್ ಹಿಟ್ ಆಗಿದ್ದು. ಒಲುಮೆ ಸಿರಿಯ ಕಂಡು. ಅದರಿಂದ ಹೇಳೋಕ್ಕಾಗಲ್ಲ, ಯಾಕೆಂದರೆ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಲಿರಿಸಿಸ್ಟ್ ಸಂಬಂಧ ಹೇಗೆ ಅಂತಂದರೆ, GK ವೆಂಕಟೇಶ್ ಅವರ ಮಾತುಗಳಲ್ಲಿ ಹೇಳೋದಾದರೆ, ಗಂಡ ಹೆಂಡಿರ ಸಂಬಂಧದ ಹಾಗೆ ಅನ್ಯೋನ್ಯ. ಏಕಕಾಲಕ್ಕೆ ಸನ್ನಿವೇಶ, ಕತೆ, ಯಾರಿಗಾಗಿ ಬರಿತಾ ಇದ್ದೇವೆ,
ಇದೆಲ್ಲವನ್ನೂ ನೋಡಿಕೊಂಡು ನಾವು ರಚನೆಯನ್ನ ಮಾಡ್ತಾ ಹೋಗ್ಬೇಕು. ಜೊತೆಗೆ ನಿರ್ದೇಶಕರ ಅಭಿರುಚಿಗೆ ಮ್ಯಾಚ್ ನಿರ್ದೇಶಕರ ಅಭಿರುಚಿಗೆ, ಕೆಲವು ಸಾರಿ ನಿರ್ಮಾಪಕರ ಅಭಿರುಚಿಗೂ ಕೂಡ. ನಾನು ಅದಕ್ಕೆ ಸರಳವಾಗಿ ಬರೆಯೋದನ್ನು ಕಲ್ತದ್ದೇನೆ. ಮೊದಲು ನನ್ನ ಹಾಡುಗಳು ನೋಡಿದ್ರೆ ಪೆಡ್ಯಾಂಟಿಕ್ ಆಗಿದೆ. ನನಗೆ ನನ್ನನ್ನು ನಾನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದಾದ್ರೆ ತುಂಬಾ ಕ್ಲಿಷ್ಟವಾಗಿ, ತುಂಬಾ ಸಂಕೀರ್ಣವಾಗಿ, ಸಾಹಿತ್ಯಿಕವಾಗಿ ಬರೀತಾ ಇದ್ದೆ. ಅದನ್ನ ಜನಸಾಮಾನ್ಯನ ಭಾಷೆ ಮಾಡಿದ್ದೇ ನಾನು ಪ್ರಸಂಗದ ಗೆಂಡೆತಿ ಮುಂದಿಂದ. ಆಮೇಲೆ ಪಡವಾರಳ್ಳಿ ಪಾಂಡವರಿಂದ ಜನ್ಮ ನೀಡಿದ ಭೂತಾಯಿಯನ್ನ ಹೇಗೆ ತಾನೇ ಮರೆಯಲಿ, ಯಾರಿಗೂ ಬೇಕಾದ್ರೆ ಅರ್ಥ ಆಗುತ್ತೆ. ಈ ಗಾಳಿ, ಈ ನೀರು, ಈ ನನ್ನ ಒಡಲು, ಈ ತರದ. ನನ್ನ ರಚನೆಯ ವೈಶಿಷ್ಟ್ಯ ಏನು ಅಂತಂದ್ರೆ ಗ್ರಾಮೀಣ ಸೊಗಡನ್ನು ಬಿಡೋದಿಲ್ಲ. ಹೌದು. ಎರಡನೇದು ಬಹಳ ಮುಖ್ಯವಾದಂತಹದ್ದು, ಹಳೆ ಕವಿಗಳು ಪಂಪ, ರನ್ನ, ಜನ್ನ ಇವ್ರೇನೇನ್ ಬಳಸಿದ್ರು ಆ ಪದ ಇವತ್ತಿಲ್ವೇ ಇಲ್ಲ, ಎಲ್ಲ ಸತ್ ಹೋಗಿದೆ. ಆ ಪದಗಳನ್ನ ನಾನು ಮತ್ತೆ ಟಂಕಿಸ್ತೇನೆ, ಮತ್ತೆ ಬಳಸ್ತೇನೆ, ಅದಕ್ಕೆ ಹೊಸ ಅರ್ಥದಲ್ಲಿ ಬಳಸ್ತೇನೆ. ಅದನ್ನ ನನ್ನ ಮುಂದಿನ ನಂತರದವರು ಅದನ್ನ ನೋಡಿ ಬಳಸ್ಬೋದು. ಆ ಥರ ಬೇಕಾದಷ್ಟು ಉದಾಹರಣೆ ಆಗಿದೆ. ರೈಟ್ ಸರ್, ನಿಮ್ಮ ಚಿತ್ರರಂಗದ ಗೆಳೆಯರು ಲಿಜೆಂಡ್ರಿ ಡೈರೆಕ್ಟರ್ ಭಾರ್ಗವ ಅವರು ಬಂದಿದ್ದಾರೆ. ಸ್ವಾಗತಿಸಿ ಸರ್, ಬನ್ನಿ ಸರ್. ವೆಲ್ಕಮ್ ಸರ್, ವೆಲ್ಕಮ್ ಸರ್. ತುಂಬ ಸಂತೋಷ ಸರ್. ಭಾರ್ಗವ ಸರ್, ಗೌಡ್ರಂಗೆ ನನಗೆ ತುಂಬ ಬೆಲೆ ಜಾಸ್ತಿ, ಗೌರವ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ನಾವು ನೋಡಿರೋದು ಬರೀ ರೈಟರ್ಸ್ಗಳನ್ನೇ ನೋಡಿರೋದು, ಸಾಹಿತಿಗಳನ್ನ. ಹುಣಸೂರು ಕೃಷ್ಣಮೂರ್ತಿಗಳು, ಉದಯ್ ಶಂಕರ್, ಬೇಕಾಷ್ಟು ಜನ ನೋಡ್ಬಿಟ್ಟಿದ್ದೀನಿ ಅಸಿಸ್ಟೆಂಟ್ ಆಗಿದ್ದಾಗಿಂದ. ಅದನ್ನ ಡೈರೆಕ್ಟರ್ ಆದಮೇಲೆ ನಮಗೆ ಒಂದು ಚಾಯ್ಸ್ ಇರುತ್ತೆ, ಇವ್ರು ಬೇಕು ಅವ್ರು ಬೇಕು ಅನ್ನೋದು ಒಂದು ಇರುತ್ತೆ. ಅದಕ್ಕೋಸ್ಕರ ನನಗೆ ಆಸೆ ಪಟ್ಟಿದ್ದೇನು ಅಂತ ಹೇಳಿದ್ರೆ, ಇವ್ರು ಮೇಸ್ಟ್ರು, ಲೆಕ್ಚರರ್ ಆದಮೇಲೆ ಪ್ರೊಫೆಸರ್ ಆದರು, ಪ್ರೊಫೆಸರ್ ಆದಮೇಲೆ ಪ್ರಿನ್ಸಿಪಾಲ್ ಆದರು, ಪ್ರಿನ್ಸಿಪಾಲ್ ಆದಮೇಲೆ ಈಗ ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ದೇನೆ. ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ ಅರ್ಹತೆ ಇರೋ ವ್ಯಕ್ತಿಯಾಗಿದ್ದಾರೆ ನಮ್ಮ ದೊಡ್ಡರಂಗೇಗೌಡರು. ಇವ್ರ ಕೈಲಿ ಬಹಳ ಹಾಡುಗಳು ಬರ್ಸಿದ್ವಿ, ಎಷ್ಟು ಬರ್ಸಿದ್ದೀನೋ ನನಗೆ ಗೊತ್ತಿಲ್ಲ, ಗೌಡ್ರಿಗೆ ಗೊತ್ತೇವು. ಸಿನಿಮಾದಲ್ಲಿ ಪ್ರೇಮ ಗೀತೆ, ಚಿತ್ರಗೀತೆ ಇರುತ್ತೆ, ಪ್ರೇಮ ಗೀತೆ ಇರುತ್ತಲ್ಲ, ಅದು ಬಹಳ ಕಷ್ಟ. ಒಂದು ಹೀರೋಯಿನ್ಗೆ ಏನು ಹೇಳೋದು, ಅವಳು ಬೇಕು ಅಂತ ಇವನು ಬೇಕು ಅಂತ ಅವಳು, ನಾನು ನೀನು ನೀನು ನಾನು, ಇದೇ ಪದಗಳಾಗಿ ಬರ್ತಾನೆ ಇರುತ್ತೆ. ಆ ಥರದ್ದು ಪದಗಳು ಬರೆಯೋದು, ಆಮೇಲೆ ಆ ಪ್ರೇಮ ಗೀತೆ ಬರೆಯೋದು, ಇದೆಲ್ಲ ಹೊಸ ರೀತಿಯಲ್ಲಿ ಬರೆಯೋದು ಎವ್ರಿ ಟೈಮ್ ತುಂಬ ಕಷ್ಟನೇ. ಆ ಥರದ್ರಲ್ಲಿ ಇವರು ನಿಸ್ಸೀಮರಾಗಿದ್ದಾರೆ, ಪರವಾಗಿಲ್ಲ. ನಿಮಗೆ ಜ್ಞಾಪಕ ಇರ್ಬೋದು, ಕೆಲವು ಡಮ್ಮಿ ವರ್ಡ್ಸ್ ಹಾಕ್ತಾರೆ. ರಾಗ ಸಂಯೋಜನೆ ಆದಮೇಲೆ, ಟ್ಯೂನ್ ಆದಮೇಲೆ ಅದಕ್ಕೆ ಬೇಕಾದ ಡಮ್ಮಿ ವರ್ಡ್ಸ್ಗಳು, ಕೃತಕ ಪದಗಳು. ಆ ಕೃತಕ ಪದಗಳನ್ನ ಇಟ್ಕೊಂಡಿದ್ದೇನೆ. ಅವರು ಅದಕ್ಕೆ ಒಂದು ಕಲ್ಪನೆ ಕೊಟ್ಟು, ಒಂದು ಅರ್ಥ ಕೊಟ್ಟು, ಆಮೇಲೆ ಅದನ್ನು ಒಂದು ಸಾಹಿತ್ಯಮಯವಾಗಿ ರೂಪಿಸ್ತಾರೆ. ಅದು ರಾಗ ಸಂಯೋಜನೆಗೆ ಮ್ಯಾಚ್ ಆಗಬೇಕು. ಆ ಥರದ್ದು ಮಾಡೋದಿದ್ದೀರಲ್ಲ, ನಿಜವಾಗ್ಲೂ ಸಾಹಿತಿಗೆ ಕಷ್ಟವಾದ ಕೆಲಸ. ಹೌದು. ಅದರಲ್ಲಿ ನಮ್ಮ ಗೌಡರು ಟ್ಯೂನ್ ಕೇಳ್ಕೊಂಡು ಒಂದೊಂದ್ಸತಿ ಹೊಟ್ಟೋಗ್ತಾರೆ. ಹೊಟ್ಟೋಗಿ ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ ಅಂತಾರೆ. ಕಾಲೇಜೆಲ್ಲ ರಜಾ ನೋಡ್ಕೊಂಡು ಬರಬೇಕಲ್ಲ, ಸಾಯಂಕಾಲದ ಹೊತ್ತಿಗೆ ಬರ್ತಾರೆ. ಬಂದು ಅದನ್ನು ಕೊಡ್ತಾರೆ. ಏನು ಕೊಡ್ತಾರೋ ಅದು ಅಷ್ಟು ಚೆನ್ನಾಗಿರುತ್ತೆ. ನಾವು ಅದನ್ನೇ ಕೆದಕಬೇಕಾಗಿಲ್ಲ, ಪೆನ್ ತೊಗೊಂಡು ಏನೋ ಬರೀಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಬರೀತಾರೆ ದೊಡ್ಡರಂಗೇಗೌಡರು. ಕರ್ನಾಟಕದ ಹೃದಯ ಗೀತೆ, ಟೋನಿ, ಕೃಷ್ಣಾರ್ಪಿಣಿ, ಎಂತೆಂಥ ಹಾಡನ್ನುಗಳನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಭಾರ್ಗವ ಅಂತಂದ್ರೆ. KV ಮಹಾದೇವನ ಹತ್ರ ಸೈ ಅನ್ನಿಸ್ಕೊಳ್ಳೋದು ಬಹಳ ಕಷ್ಟ. ಇವ್ರು ನನ್ನ ಕರ್ಕೊಂಡೋದ್ರು. ನಾ ಕಂಡೆ ನಿನ್ನ ಮಧುರ ಮಧುರ ಗಳಿಗೆಯಲಿ, ನೀ ತಂದೆ ಲಾಸ್ಯ ಪಲುಕು ಪಲುಕು. ಆಮೇಲೆ ವಿಕಿಪೀಡಿಯಾದಲ್ಲಿ ನೋಡುವಾಗ ಏನೇನು ನಿಮ್ದು ಬರೆದಿದೆ, ಅದೇನು ನೋಡಿದ್ರೆ ಏನು ಎಷ್ಟು ಹಾಡುಗಳಿದೆ ಅನ್ನೋ ಸರಿಯಾಗಿ ಗೊತ್ತಾಗಲಿಲ್ಲ, ಏನಿಲ್ಲ. ಆಮೇಲೆ ನೋಡ್ತೀನಿ, ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ, ನಾನು ನೀವು ಇರೋದೊಂದು ಫೋಟೋ ಇದೆ ವಿಕಿಪೀಡಿಯಲ್ಲಿ. ಅದು ನಿಜವಾಗ್ಲೂ ತುಂಬ ಸಂತೋಷವಾದ ಸಮಾಚಾರ. ಪರವಾಗಿಲ್ಲ, ನಾವು ಸತ್ತೋದ್ರೂ ಕೂಡ ಇದಿರುತ್ತೆ ಅಂದ್ಬಿಟ್ಟು ಆ ಭಾವಚಿತ್ರದಲ್ಲಿ ಗೌಡ್ರ ಜೊತೆ ಇದ್ದೀನಿ. ನೋಡಿ, ಚೆನ್ನಾಗಿ ನೋಡಿ ಫೋಟೋ. ಯಾ, ದಿಸ್ ಇಸ್ ಸೋ ಫೈನ್, ಐ ಲೈಕ್ ಇಟ್. ಬಹಳ ಖುಷಿ ಆಯ್ತು ಸರ್. ಭಾರ್ಗವ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಯುವರ್ ಬ್ಲೆಸಿಂಗ್ಸ್. ನಮ್ಮ ಈ ಸಂಚಿಕೆಯ ಕೊನೆ ಹಂತವನ್ನ ತಲುಪ್ತಾ ಇದೀವಿ. ಆಡಿಯನ್ಸ್ ಕಡೆಯಿಂದ ಏನಾದ್ರು ಕ್ವೆಶ್ಚನ್ಸ್ ಇದೆಯಾ? ಎಸ್. ನನ್ನ ಹೆಸರು ರೇಖಾ ಅಂತ. ನನ್ನ ಪ್ರಶ್ನೆ ಬಂದು, ಪುಸ್ತಕಗಳನ್ನು ಹೇಗೆ ಓದುವುದು ಅಭ್ಯಾಸ ಮಾಡ್ಕೊಳ್ಳುವುದು ಸರ್? ಮೊದಲು ಪುಸ್ತಕವನ್ನ ಪ್ರೀತಿಸಿ, ಪುಸ್ತಕ ಬರೆದವರನ್ನ ಪ್ರೀತಿಸಿ. ಅದರ ಅರ್ಥ ಪುಸ್ತಕದ ಒಳಗಡೆ ಏನಿದೆ ಅದನ್ನ ಅಭ್ಯಾಸ ಮಾಡಿ. ಆದ್ರಿಂದನ ಓದುವುದು ಒಂದು ಹವ್ಯಾಸ ಅಷ್ಟೇ ಅಲ್ಲ, ನಿಮ್ಮ ಬೌದ್ಧಿಕ ಪರಿಧಿಯನ್ನ ವಿಸ್ತಾರಗೊಳಿಸ್ತಾ ಹೋಗುತ್ತೆ. ಅದರಲ್ಲಿ ಸಂಸ್ಕೃತಿ ಇರುತ್ತೆ, ಸಾಹಿತ್ಯ ಇರುತ್ತೆ, ಸಂಗೀತ ಇರುತ್ತೆ, ಎಲ್ಲ ಕಲೆಗಳಿರುತ್ತೆ, ಎಲ್ಲ ವ್ಯಕ್ತಿತ್ವ ಇರುತ್ತೆ. ಹಾಗೆ ಮಾಡೋದು ಒಳ್ಳೆಯದು. ಎಸ್. ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಭರತ್ ಅಂತ. ಸರ್, ನೀವು ಬರೆದಂತಹ ಎಲ್ಲ ಹಾಡುಗಳಲ್ಲಿ ನಿಮಗೆ ಸಿಕ್ಕ ಅತ್ಯುತ್ತಮ ಪ್ರಶಂಸೆ ಯಾವುದು ಸರ್? ನೋಡಿ, ಒಂದು ಪತ್ರಿಕೆಯಲ್ಲಿ ಯಾವುದಾದ್ರೂ ಒಂದು ಹಾಡನ್ನ ಅವರು ಅಪ್ರಿಷಿಯೇಟ್ ಮಾಡಿ ಬರೀತಾರೆ ಅಂತಂದ್ರೆ ಅದು 100 ಸಾರಿ ಅದರ ಸಂಪಾದಕರು ಯೋಚನೆ ಮಾಡಿರ್ತಾರೆ. ಯಾವ ಹಾಡಿಗೆ ಅಂತಂದ್ರೆ, ನಮ್ಮೂರ ಮಂದಾರ ಹೂವೆ, ನನ್ನೊಲನೆ ಬಾಂಧವ. ಥ್ಯಾಂಕ್ ಯು ಸರ್.
ಬೇರೆ ಯಾರು? ನಮಸ್ತೆ ಸರ್, ನನ್ನ ಹೆಸರು ಸಂಧ್ಯಾ ಅಂತ. ಸರ್, ರೈಟರ್ ಆಗ್ಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಸರ್? ನಿಮ್ಮ ವ್ಯಕ್ತಿತ್ವ ಢಾಳಾಗಿ 4 ಜನರ ಕಣ್ಣಿಗೆ ಬೀಳಬೇಕು ಅಂತಂದ್ರೆ, ಸಮಾಜದಲ್ಲಿ ನೀವು ನಿಜವಾಗಿಯೂ ನಿಮ್ಮನ್ನು ಗುರುತಿಸ್ಕೊಳ್ಬೇಕು ಅಂದ್ರೆ ಮೊದಲು ಓದಬೇಕು. ಇವತ್ತಿನವ್ರು ಓದೋದೇ ಇಲ್ಲ. ಓದಿ, ನೀವು ಓದೋದ್ರಿಂದ ಒಬ್ಬ ದೊಡ್ಡರಂಗೇಗೌಡ ರೂಪಿತವಾಗಿದ್ದಾನೆ. ಓದ್ದೇನೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಓದಿ 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 ಪದಕೋಶವನ್ನು ಹಿಗ್ಗಿಲಿಸ್ಕೊಂಡು ವಾಕ್ಯಗಳನ್ನು ಸುಂದರವಾಗಿ ಬರೆಯೋದನ್ನು ಕಲ್ತ್ಕೊಂಡು ಆತ್ಮವಿಮರ್ಶೆ ಮಾಡಿಕೊಂಡು ಸ್ವಾತಂತ್ರ್ಯದಲ್ಲಿ ಅಭಿವ್ಯಕ್ತಿಯನ್ನು ಅನುಭವಿಸಿ ಹಾಗೆ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಟ್ರೆ ಅದು ಸಂಸ್ಕೃತಿಗೆ ನಾಂದಿ ಆಗುತ್ತೆ. ಯಸ್ ಸರ್, ಅದೇ 3 ಪ್ರಶ್ನೆಗಳು ಎಲ್ಲ ಸಾಧಕರನ್ನು ನಾನು ಕೇಳೋದು ನಿಮ್ಗೆ ಗೊತ್ತೇ ಇದೆ. ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗೆ ಹೇಳ್ತೀರಿ? ನನ್ನ ತಾಯಿಗೆ ಹೇಳಬೇಕು. ನಮ್ಮ ಅಮ್ಮನೂ ಗುರುನೇ. ಆದ್ದರಿಂದ ಅಂಥ ಹಿರಿಯ ಗುರು ಇನ್ನು ಸಿಗೋದಿಲ್ಲ. ಪಶ್ಚಾತ್ತಾಪ ಯಾವುದು ಕಾಡ್ತಾ ಇದೆ ಅಂತಂದ್ರೆ, ಮನ ಬಿಚ್ಚಿ ಹೇಳ್ತೇನೆ, ಒಂದು ಮನೆ ಮಾಡೋಕ್ಕೆ ಅವಾಗ ಸಾಧ್ಯ ಆಗಲಿಲ್ಲ. ನಾನು 7 ಸರಿನೋ ಏನೋ BDAಗೆ ಅಪ್ಲೈ ಮಾಡಿದ್ದೆ. ನೀವು ಈ ಥರ ಬೇಜಾರು ಮಾಡ್ಕೋಬೇಡಿ, ನನಗೆ ಸೈಟ್ ಅಲಾಟನೇ ಆಗಲಿಲ್ಲ. ಯಾಕೆಂದರೆ ನಾನಾಗಿ ನನ್ನಲ್ಲಿ ಹೋಗಿ ಏನೂ ಗೋಲ್ಮಾಲ್ ಮಾಡಲಿಲ್ಲ. ಆದ್ದರಿಂದ ನನಗೆ ಸೈಟ್ ಅಲಾಟ್ ಆಗಿರಲಿಲ್ಲ. ಇದು ವಾಸ್ತವ ಸತ್ಯ. ಇದನ್ನು ಸರ್ಕಾರ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ನಮ್ಮಂಥ ಬರಹಗಾರರಿಗೆ ಯಾವುದಾದ್ರೂ ರೀತಿಯಲ್ಲಿ ಅವರು ಸಹಾಯ ಮಾಡಬೇಕು. ಆ ಸಹಾಯ ಆಗಿಲ್ಲ. ಇವತ್ತು ನಾನು ಎಲ್ಲಿಟ್ಕೊಳ್ಳಿ ಪುಸ್ತಕಗಳನ್ನ? ನಮ್ಮ ಮನೆಯಲ್ಲಿ ಪುಸ್ತಕಗಳ ರಾಶಿ ಇದೆ. ಅದನ್ನು ಎಲ್ಲ ಇಟ್ಟರೆ ಮಲ್ಕೊಳ್ಳೋಕೆ ಜಾಗ ಇಲ್ಲ. ನಾನು ಅದನ್ನೆಲ್ಲ ಬದಿಗೆ ನನ್ನ ಮಗ ಅವರೆಲ್ಲ ಎತ್ತಿಟ್ಟು ನಾನಲ್ಲಿ ಮಲ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿಯನ್ನು ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವ ಪಶ್ಚಾತ್ತಾಪ, ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ. ಆಕೆ ಸ್ವರ್ಗದಲ್ಲಿ ಇರುವ ನನ್ನ ಬಾಳ ಸಂಗಾತಿ ಅಲ್ಲಿಂದಲೇ ಕ್ಷಮಿಸಬೇಕು, ನನ್ನ ಮುನ್ನಡೆಸ್ಬೇಕಷ್ಟೇ. ರೈಟ್ ಸರ್, ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ನಮ್ಮ ಸ್ಪಾನ್ಸರ್ಸ್ ಕೆಲವು ಗಿಫ್ಟ್ಸ್ ಕಳಿಸಿದ್ದಾರೆ. ಲಕ್ಸುರಿ ಗಿಫ್ಟ್ ಹ್ಯಾಂಪರ್ ಫ್ರಮ್ ಪರಿಶ್ರಮ ನೀಟ್ ಅಕಾಡೆಮಿ. ಸೈಕಲ್ ಬ್ರ್ಯಾಂಡ್ ಅವರು ಅಗರಬತ್ತಿ ಅಂದರೆ ಸೈಕಲ್ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ. ಇದು ನಿಮ್ಗೆ ಗೊತ್ತಿದೆ ಸರ್, ಅಗರಬತ್ತಿಯಿಂದಾನೇ ಒಂದು ಭಾವಚಿತ್ರವನ್ನ ಮಾಡಿ ಸೈಕಲ್ ಬ್ರ್ಯಾಂಡ್ ಅವರು ಪ್ರತಿ ಸಾಧಕರಿಗೂ ನೀಡ್ತಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ. GRB ಅವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್, ಸರ್ಪ್ರೈಸ್ ಗಿಫ್ಟ್ ಹ್ಯಾಂಪರ್ ಫ್ರಮ್ ಟರ್ಬೋ ಸ್ಟೀಲ್. ಇಷ್ಟೊಂದು ಅಗತ್ಯ ಇರಲಿಲ್ಲ ಸರ್. ನಮ್ಮ ಸ್ಪಾನ್ಸರರ್ಸ್ ನಿಮ್ಮ ಮೇಲಿರೋ ಪ್ರೀತಿಯಿಂದ ಕಳಿಸಿದ್ದಾರೆ. ನಿಪಾನ್ ಪೇಂಟ್ ಬ್ಲಾಬಿ ಅಂತ ನಿಮ್ಮ ಆಟೋಗ್ರಾಫ್ ಬೇಕು. ನಿಪಾನ್ ಪೇಂಟ್ ಬ್ಲಾಬಿಗೆ ಸಿಗ್ತಾ ಇದೆ ಶ್ರೀಯುತ ದೊಡ್ಡರಂಗೇಗೌಡ ಅವರ ಆಟೋಗ್ರಾಫ್. ಥ್ಯಾಂಕ್ ಯು ಸರ್. ಫ್ಯಾಮಿಲಿ ಫೋಟೋ ಸಮಯ, ತಾವೆಲ್ಲರೂ ಬರ್ಬೇಕು, ಬನ್ನಿ. ಸಾಲು ಸಾಲಾಗಿ ನಮಗೆ ಇಷ್ಟವಾದ ಹಲವು ಸಾಲುಗಳನ್ನ ಕೊಟ್ಟಂತ ನಮ್ಮ ಸಾಹಿತಿ ದೊಡ್ಡರಂಗೇಗೌಡರ ಆತ್ಮೀಯರೆಲ್ಲರೂ ಸಾಲಾಗಿ ನಿಂತಿರುವಂತ ಈ ಫೋಟೋ ಸೇರುತ್ತೆ ನಮ್ಮ ನಿಪಾನ್ ವಾಲ್ ಆಫ್ ಫೇಮ್. ನಮ್ಮ ಗೌಡ್ರು ಹೇಳಿದ್ರಲ್ಲ, ಯಾವುದು ಸುಲಭವಾಗಿ ಸಿಗೋದಿಲ್ಲ, ತುಂಬಾ ಕಷ್ಟಪಡಬೇಕಾಗುತ್ತೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಮಣ್ಣೆತ್ತೋದು ಅಂತ ಹೇಳ್ತೀವಿ ಅಂತ, ಅದೇ ನಿಜ. ಎಲ್ರೂ ಅವ್ರದ್ದೇ ಆದ ಸಮಯ ಬಂದೇ ಬರುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಅಲ್ಲಿವರೆಗೂ ಮಣ್ಣು ಎತ್ತಲೇಬೇಕು. ಅದನ್ನ ಕೊರಗದೆ ಮಣ್ಣು ಎತ್ತೋಣ. ದಿಸ್ ಇಸ್ ನಿಪಾನ್ ಪೇಂಟ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5, co-powered by O'Donnell Air Freshener, special partner Parishama Neat Academy, GRB Tuppa, Prayer partner Cycle Pure Agarbatti, Steel partner Turbo Steel, TMT, Bosch, associate sponsor Ibaco, digital streaming partner Z5. ಮತ್ತೆ ನಾಳೆ ಇನ್ನೊಬ್ರು ಅತಿಥಿ ಈ ಕೆಂಪು ಕುರ್ಚಿ ಮೇಲೆ ಕೂತಿರ್ತಾರೆ. ಅವ್ರ ಕಥೆಯನ್ನ ಹೇಳ್ತೀನಿ. ಪ್ಲೀಸ್ ಜಾಯ್ನ್.